ಶಿಲುಬೆಯಲ್ಲಿ ಆತನ ಮರಣದಿಂದ ಮಾತ್ರನೇ ನಮಗೆ ರಕ್ಷಣೆ. ಆತನ ಮರಣವನ್ನು ನಂಬುವವರಿಗೆ ಮಾತ್ರನೇ ಪರಲೋಕ ರಾಜ್ಯ. ಆತನ ಮರಣವನ್ನು ನಂಬುವವರಿಗೆ ಮಾತ್ರನೇ ನಿತ್ಯ ಜೀವ. ಆತನ ಮರಣ ನಂಬುವವರಿಗೆ ಮಾತ್ರನೇ ಐಶ್ವರ್ಯ. ಆತನ ಮರಣವನ್ನು ನಂಬುವವರಿಗೆ ಮಾತ್ರನೇ ಆರೋಗ್ಯ. Timothy chapter 6 verses 17 and 18. ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ. ಏನಾಗಿರಬಾರ್ದು ನೋಡ್ರಿ, ಐಶ್ವರ್ಯ ಆಗಿರೋದು ಒಳ್ಳೇದೇ, ಬಟ್ ಏನಾಗಿರಬಾರ್ದು, ಅಂಡರ್ಲೈನ್ ಮಾಡ್ಕೊಳ್ಳಿ. ಏನಾಗಿರಬಾರ್ದು, ಅಹಂಕಾರಿಗಳಾಗಿರಬಾರ್ದು. ಇದು ದೇವರ ಉದ್ದೇಶ. ನಮ್ಮ ಸಭೆಯಲ್ಲಿ ನಿಮ್ಗೆ ಐಶ್ವರ್ಯವಂತರಾಗ್ರಿ ಅಂತ ನಾವು ಬೋಧನೆ ಮಾಡ್ತೇವೆ. ಐಶ್ವರ್ಯವಂತರಾಗ್ಬಿಟ್ಟು ಅಕ್ಕಪಕ್ಕದವ್ರಿಗೆ ಮರ್ಯಾದೆ ಕೊಡಿದ್ರೆ ನಡೀರಿ ಅಂತ ಇಲ್ಲಿ ಬೋಧನೆ ಮಾಡೋದಿಲ್ಲ. ಮಾಡ್ತೀವ? ಹಾಗಾದ್ರೆ ನಾವು ಇವತ್ತು ನಾವು ಈ ಸ್ಥಿತಿಯಲ್ಲಿ ಇರ್ಬೋದು, ನಾಳೆ ನಾವು ದೊಡ್ಡ ಕೋಟ್ಯಾಧಿಪತಿಗಳು ಆಗಬಹುದು, ಆಗ್ತೀವಿ. ಎಷ್ಟು ನಿಶ್ಚಯ ಇದೆ? ಎಸ್, ಡೆಫಿನೆಟ್ ಆಗಿ ಆಗ್ತೀವಿ. ಅದಕ್ಕೆ ವಯಸ್ಸು ಮುಖ್ಯವಲ್ಲ, ಏಜ್ ಮುಖ್ಯವಲ್ಲ. ಗಮನಿಸಿ, ಎಷ್ಟು ಜನ KFC ತಿಂದಿದ್ದೀರಾ? ಎಷ್ಟು ಜನ ತಿಂದಿದ್ದೀರಾ? ಈ KFC ಒಂದು ಫೋಟೋ ಇದೆ, ಒಂದು ಮುದುಕನ ಫೋಟೋ ನೋಡ್ತೀರಾ ಅಲ್ಲಿ? ನೋಡ್ರಿ, ಗಮನಿಸಿ, ಒಂದು ಮನುಷ್ಯನ ದೇವರು ಯಾವ ಬೇಕಾದ್ರೂ ಕೋಟ್ಯಾಧಿಪತಿ ಮಾಡ್ಬೋದಂತೆ. KFC ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಎಷ್ಟನೇ ವರ್ಷದಲ್ಲಿ ಗೊತ್ತಾ? ಅವನು 69ನೇ ವಯಸ್ಸಿನಲ್ಲಿ KFC ಸ್ಟಾರ್ಟ್ ಮಾಡಿದಂತೆ, ಏಜ್ ಆಫ್ 69. ಅಷ್ಟವರೆಗೂ ಅವನ ಜೀವಿತ ಹೋಟೆಲ್ ಕೆಲಸ ಮಾಡಿಕೊಂಡು ಹೆಂಡತಿ ಮಕ್ಕಳು ಬಿಟ್ಟು ಹೋಗ್ಬಿಟ್ಟು ಸೋ ಮೆನಿ ಪ್ರಾಬ್ಲಮ್ಸ್. ಫೈನಲಿ, ಯಾಕಂದ್ರೆ ನಾವು ಆತ್ಮವು ಕನೆಕ್ಟ್ ಆಗಿರೋಲ್ಲ ದೇವರಿಗೆ. ನಾವು ಫ್ಲಶ್ ಅಲ್ಲೇ ಓಡಾಡ್ತೀವಿ. 69 ವರ್ಷ ಅವನು ಮಾಂಸದಲ್ಲೇ ಓಡಾಡ್ಬಿಟ್ಟ. 69ನೇ ವಯಸ್ಸಲ್ಲಿ ಅವನ ಆತ್ಮ ದೇವ್ರಿಗೆ ಕನೆಕ್ಟ್ ಆಯಿತು. ದೇವರು ಒಂದು ಐಡಿಯಾ ಕೊಟ್ರ ಅವನಿಗೆ, ಏಯ್ ನಿನ್ಗೊಂದು ಒಳ್ಳೆ ಟ್ಯಾಲೆಂಟ್ ಒಳಗಿಟ್ಟಿದ್ದಿಂತಾನೆ, ಎಷ್ಟು ಚೆನ್ನಾಗಿ ನೀನು ಚಿಕನ್ ಮಾಡ್ತೀಯ. ಅಮೆರಿಕಾದಲ್ಲಿ ಪ್ರತಿ ಮುದುಕರಿಗೆ ಏನು ಕೊಡ್ತಾರೆ? ಪಿಂಚಣಿ ಕೊಡ್ತಾರೆ. ಆ ಪಿಂಚಣಿ ದುಡ್ಡಲ್ಲಿ ಹೋಗಿ ಫಸ್ಟ್ ಚಿಕನ್ ತಂದು ಫ್ರೈ ಮಾಡಿ ಮನೆಯಲ್ಲೇ ಅವನು ಅಂಗಡಿ ಸ್ಟಾರ್ಟ್ ಮಾಡಿದಂತೆ. ವಿದಿನ್ ಕೆಲವೇ ವರ್ಷದಲ್ಲಿ ಕೋಟ್ಯಾಧಿಪತಿಯಾಗಿ ದೇವರವನ್ನ ಮಾರ್ಪಡಿಸ್ತಾರೆ. 69ನಲ್ಲಿ KFC ಕಂಪನಿ ಸ್ಟಾರ್ಟ್ ಮಾಡ್ದ. ಕಂಪನಿ ಅಂದ್ರೆ ಮನೆಯಲ್ಲೇ ಕಂಪನಿ ಅಂದ್ರೆ ನೀವು ನೆನ್ಸ್ಕೊಂಡ್ಬಿಟ್ರೆ ದೊಡ್ಡ ಗ್ಲಾಸ್ ಬಿಲ್ಡಿಂಗು, ದೊಡ್ಡ ಬಿಲ್ಡಿಂಗು, 100 ಜನ ಕೆಲಸಕ್ಕೆ ಅಂದ. ಅವನೇ ಕೆಲಸದವನು, ಅವನೇ ಪ್ಲೇಟ್ ತೊಳೆದ, ಅವನೇ ಚಿಕನ್ ತೊಳೆದ, ಅವನೇ ಚಿಕನ್ ಮಸಾಲ ಹಾಕೋದು. 69ನಲ್ಲಿ ಅವನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ದ. 20 ವರ್ಷ 89ಗೆ ಅವನು ಸತ್ತೋದ. 20 ವರ್ಷದಲ್ಲಿ ಅವನು ಆಸ್ತಿ ಎಷ್ಟು ಕೋಟಿ ಅಂತ ಗೊತ್ತಿಲ್ಲ. ಗೊತ್ತಾ? ಎಲ್ಲೆಲ್ಲಿ KFC ಇಲ್ದಿರ ಇದೆಯಾ? ಹಾಗಾದ್ರೆ ನೀವು ಕುತ್ಕೊಂಡ್ರೆ ಯೋಚನೆ ಮಾಡ್ಬಿಡ್ರಿ, ನಾನು ಏನು ಮಾಡಲಿ? ಟ್ಯಾಲೆಂಟ್ ಎಲ್ಲಿತ್ತು? ಅವನೊಳಗಡೆನೆ ದೇವ್ರು ಇಟ್ಟಿದ್ರು. ಪ್ರಿಯರೇ, ಇಲ್ಲಿ ಕುತ್ಕೊಂಡಿರುವ ನಿಮ್ಮೊಬ್ಬೊಬ್ಬರಲ್ಲಿ ದೇವ್ರೊಂದು ಟ್ಯಾಲೆಂಟ್ ಇಟ್ಟಿದ್ದಾರೆ. ನೀವು ಸಣ್ಣ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಆ ಬಿಸ್ನೆಸ್ ದೇವರೇ ಕೊಟ್ಟಿದೆ ಅಂತ ಹೇಳುವಾಗ ಅದು ಇಂಟರ್ನ್ಯಾಷನಲ್. ಎಷ್ಟು ಇಂಟರ್ನ್ಯಾಷನಲ್ ಲೆವೆಲ್ಲು. ನಿಮ್ಮ ಪ್ರಯತ್ನಗಳನ್ನು ಕರ್ತನು ಸಫಲ ಮಾಡುವ ದೇವರಾಗಿ. ಈ ಲೋಕದ ಐಶ್ವರ್ಯವಂತರಾಗಿರೋದು ಅಹಂಕಾರ ಪಡಕ್ಕಾಗಿ ಅಲ್ಲ ಸ್ವಾಮಿ. ನೋಡ್ರಿ, ನಾವು ಪ್ರತಿಯೊಬ್ಬರನ್ನ ಗಮನಿಸಬೇಕು, ಪ್ರತಿಯೊಬ್ಬರನ್ನ ಸಂಧಿಸಬೇಕು, ನಮ್ಮ ಕೈಲಿ ಆದದನ್ನ ಸಹಾಯ ಮಾಡಬೇಕು. ಅದಕ್ಕಾಗಿ ದೇವರು ನಮಗೆ ಕೊಟ್ಟಿರೋದು. ಯಾಕೆಂದ್ರೆ ನಾವು ಪರದೇಶಿಗಳು, ನಾವೇನಾಗಿದ್ದೇವೆ? ಏಲಿಯನ್ಸ್, ಅಂದ್ರೆ ಅನ್ಯ ಜನಗಳಾಗಿದ್ದೇವೆ. ನಾವು ಬಂದಿರೋದು ಇಲ್ಲಿ ಖರ್ಚು ಮಾಡಕ್ಕಾಗಿ, ನಮ್ಮ ಲೈಫನ್ನ ಸೂಪರ್ ಆಗಿ ಕಳೆಯೋದಕ್ಕಾಗಿ ನಾವು ಇಲ್ಲಿ ಬಂದಿದ್ದೇವೆ ಅಂತೇಳ್ಬಿಟ್ಟು ಎಲ್ಲ ತಿಂದು ನೀರು ಕುಡಿದು ಬಿಡೋದಲ್ಲ. ನಿಮ್ಮ ಮಕ್ಕಳಿಗಾಗಿ ಒಂದು ಸ್ವಲ್ಪ ಸೇರಿಸಿ ಅಂತ ಕೂಡ ಬೈಬಲ್ ಪೌಲ ಬರೀತಾನೆ. ಫಾಸ್ಟ್ ಹೇಳಿದ್ರಪ್ಪ, ಇವತ್ತು ಹೋಗ್ಬಿಟ್ಟು ಎಲ್ಲ ಮಾರಾಕ್ಬಿಟ್ಟು ಎಲ್ಲ ಚೆನ್ನಾಗಿ ತಿಂದು ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ತಿನ್ನಕ್ಕೆ. ಇವತ್ತು KFC, ನಾಳೆ ಅಲ್ಲಿ, ನಾಳೆ ಇಲ್ಲಿ. ಫಾಸ್ಟ್ರೇ ಮುಗ್ದಾಯ್ತು ಪರ 10 ಲಕ್ಷ ಐತೆ, ಎಲ್ಲ ಖಾಲಿ ಮಾಡ್ಬಿಟ್ಟೆ. ಹಂಗಂತ ನಾನು ಹೇಳ್ತಾ ಇಲ್ಲ, ಅದು ದುಂದೌತಣ. ಹೇಗಿರ್ಬೇಕಂತ ದೇವರು ಹೇಳ್ತಾರೆ. ಜೆಂಟ್ಲಾಗಿ ನಾವು ಯಾವುದಕ್ಕೆ ಹೇಗೆ ನಡ್ಕೊಳ್ಬೇಕಂತ ಕರ್ತ ನಮಗೆ ಆಲೋಚನೆಗಳನ್ನು ಕೊಡುವ ದೇವನಾಗಿದೆ. ಐಶ್ವರ್ಯವಂತರಾಗಿರೋ ತಪ್ಪಲ್ಲ, ಪಕ್ಕದವ್ರು ಹೇಳ್ರಿ. ಏನಾಗಿರಬಾರ್ದು? ಐಶ್ವರ್ಯವಂತರವಾಗಿರೋ ತಪ್ಪಂತ ಬೈಬಲ್ ಹೇಳ್ತಾ ಇಲ್ಲ. ಏನಾಗಿರಬಾರ್ದಂತೆ?
ಎಷ್ಟು ಐಶ್ವರ್ಯವಂತರ ಆಗ್ಬೇಕನ್ನು ಇಷ್ಟಪಡ್ತೀರಾ? ಆಗ ಇವತ್ತು ಡಿಕ್ಲೇರ್ ಮಾಡಿ, ನಾನು ಅಹಂಕಾರಿಯಾಗಿರೋದಿಲ್ಲ. ನನ್ನ ಹತ್ರ ಕಾಸಿದೆ ಗೊತ್ತಾ, ನಾನು ಯಾರು ಗೊತ್ತಾ? ನೀನು ಯಾರಾದ್ರೆ ನಮ್ಗೇನಪ್ಪ, ಬಟ್ ನಾನು ಯಾರವನಾಗಿರಬೇಕು? ನಾನು ಕ್ರಿಸ್ತನವನಾಗಿರಬೇಕು. ನಾನು ಎಷ್ಟು ದೊಡ್ಡ ಕೋಟ್ಯಾಧಿಪತಿ. ಪೌಲನು ಎಷ್ಟೋ ಹಡಗುಗಳಿಗೆ ಓನರ್ ಆಗಿದ್ದಂತೆ. ಏನಕ್ಕೆ? ಕಪಲ್ಸ್. ಈಸ್ ಎ ಬಿಗ್ ಶಾಟ್ ಅಂತೆ. ಯಾಕಂದ್ರೆ ಅವನ ಹತ್ರ ಲಂಚ ಕೇಳಕ್ಕಾಗಿ ಬರ್ತಾ ಇದ್ರಂತೆ ದೊಡ್ಡ ದೊಡ್ಡ ಅಧಿಕಾರಿಗಳು ಜೈಲಲ್ಲಿ ಇರುವಾಗ. ಯಾರು? ಪೌಲ. ಇದು ಬಿಗ್ ಶಾಟ್. ನಾವು ಪೌಲನ ಹೆಂಗ್ ನೋಡ್ತೀವಿ? ಚಿಲ್ಡ್ರ ಹತ್ರ ನೋಡ್ತೀವಿ. ಈಸ್ ಎ ಬಿಗ್ ಶಾಟ್. ಅಪೊಸ್ತಲರ ಪುಸ್ತಕ ನೋಡಿ ಏನ್ ಹೇಳ್ತಿದ್ ಗೊತ್ತಾ? ಎಷ್ಟೋ ಸರಿ ಲಂಚ ಕೇಳಕ್ ಬರ್ತಾ ಇದ್ರಂತೆ. ಅಪೊಸ್ತಲರ ಪುಸ್ತಕ 24ನೇ ಅಧ್ಯಾಯ 26ನೇ ವಚನ ಗಮನಿಸಿ. ಇದಲ್ಲದೆ ತನಗೆ ಪೌಲನಿಂದ ಹಣ ಸಿಕ್ಕಿತೆಂಬ ನಿರೀಕ್ಷೆ. ಅಲೋ, ಏನಂತೆ? ಜೋರಾಗಿ ಓದಬೇಕು. ಇದಲ್ಲದೆ ತನಗೆ ಪೌಲನಿಂದ ಹಣ ಸಿಕ್ಕಿತೆಂಬ ನಿರೀಕ್ಷೆ ಅವನಿಗಿದ್ದ ಕಾರಣ ಅವನನ್ನು ಬಾರಿಗೂ ಕರೆಸಿ ಅವನ ಸಂಗಡ ಸಲ್ಲಾಪ ಮಾಡುತ್ತಿದ್ದನು. ಸಲ್ಲಾಪ ಅಂದ್ರೆ ಏನ್ ಗೊತ್ತಾ? ನೋಡಿ, ಸಾವುಕಾರನಿಗೆ ಒಂದು ಫ್ರೆಂಡ್ ಸಿಗ್ಬಿಡ್ತಾನೆ, ಏನ್ ಮಾಡ್ತೀಯ? ಅವ್ನು ನೋಡಿ ಮಗ ತಿರ್ಸ್ಕೊಂಡು ಹೋಗ್ತೀವಾ? ಹಲೋ, ಎಷ್ಟು ಜನ ಇದ್ದೀರಾ? ಒಳ್ಳೆ ಶ್ರೀಮಂತ, ಅವನ ಜೊತೆ ಮಗ ತಿರ್ಸ್ಕೊಂಡು ಹೋಗ್ತೀರಾ? ಅವ್ನು ನಿಮ್ ಫ್ರೆಂಡ್ ಆದ್ರೆ ಯಾರು ಕರೆದ್ರು ಹೋಗಲ್ಲ, ಬಟ್ ಅವನು ಕರೆದ್ರೆ ತುಂಬಾ ಕ್ಲೋಸ್ ಫ್ರೆಂಡ್, ಕೋಟ್ಯಾಧಿಪತಿ ಅವನು. ಇರ್ಕಿರಿಂಗಳ ಪೋಯ್ಟಿಂಗಳ ಇದ್ದೀರಾ? ಎಷ್ಟು ಜನಕ್ಕೆ ಇದು ಅರ್ಥ ಆಗ್ತದೆ? ಎಷ್ಟು ಜನಕ್ಕೆ ಐಶ್ವರ್ಯ ಅಂದ್ರೆ ಯಾರನ್ನ ಫ್ರೆಂಡ್ ಇದ್ದೀರಾ? ಅವ್ರೇನ ಕರೆದ್ರೆ ನಾವು ಹೋಗ್ದಿರ ಇರ್ತೀವ? ನಾನು ಹೇಳಿದ ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ನೋಡ್ರಿ, ವರ್ಡ್ ನ ಗಮನಿಸ್ಬೇಕು. ವರ್ಡ್ ನಾವು ಒಂದೊಂದು ವಾಕ್ಯವನ್ನ ಗಮನಿಸುವಾಗ, ಇದೆಲ್ಲ ನಾನು ಓದುವಾಗ ಏನಪ್ಪ ಪೌಲ ಇಷ್ಟು ದೊಡ್ಡವನಾಗಿದ್ನ, ಅವನ ಜೊತೆ ಬಂದು ಏನ್ ಮಾಡ್ತೀನಿ? ಇಂಗ್ಲಿಷಲ್ಲಿ ಚೆನ್ನಾಗಿರ್ಬೋದು, ಓದಿ, ಇಂಗ್ಲಿಷಲ್ಲಿ ಓದ್ರಿ ಆ ವಾಕ್ಯವನ್ನ. At the same time, he was hoping that Paul would offer him a bribe, so he sent for him frequently and talked with him. ಎಂದೆ? Frequently. ಅಂದ್ರೆ ಆಗಾಗ ಬಂದು, ಕನ್ನಡದಲ್ಲಿ ಚೆನ್ನಾಗಿದೆ, ಸಲ್ಲಾಪ ಅಂದ್ರೆ ಏನ್ ಗೊತ್ತಾ? ಜಾಲಿಯಾಗಿ, ಏಯ್ ಮಗ ಹೆಂಗಿದ್ಯಾ, ಬಾ ಒಂಥರ, ನಾನು ತಂದಿದ್ದೀನಿ ಅಮೇರಿಕಾ ಐಟಮು, ಇಬ್ರು 90 ಹೊಡೆಯೋಣ, ನೀನೇನು ಖರ್ಚು ಮಾಡಬೇಡ, ಗೊತ್ತು ಒಂದಿನ ಹೊಡೆಯೋಣ ಇವನ ಹತ್ರ ಅಂತ. ಅಂದ್ರೆ 90 ಪೌಲ ಹೊಡಿತಾ ಇದ್ದಿಲ್ಲ, ನಾನು ಹೇಳ್ತಾ ಇದ್ದೀನಿ. ಸ್ಪೆಷಲ್ ಊಟ ತಂದಿರ್ಬೋದು ಅವನಿಗೋಸ್ಕರ, ಸಮಥಿಂಗ್ ಏನೋ ಮಾಡಿ ಅವನ ಜೊತೆ ಏನ್ ಮಾಡ್ತಾ ಇದಿರ್ಬೋದು. ಜೈಲಲ್ಲಿ, ಮನೆಯಲ್ಲ ಇದು ಕತೆ ನಡೀತಾ ಇರೋದು. ಎಲ್ಲಿ? ಕಮಾನ್ ಚರ್ಚ್, ಆರ್ ಯು ದೇರ್? ಹಾಗಾದ್ರೆ ಪೌಲನು ಎಷ್ಟು ಲೆವೆಲ್ಗಿದ್ದಾನೆ, ಬಟ್ ಅವನ ಪ್ರೇಯರ್ ಲೈಫ್ ಹೇಗಿತ್ತು ಯೋಚನೆ ಮಾಡ. ಎಷ್ಟು ಡೆಡಿಕೇಶನ್ ಆಗಿದ್ದ, ಎಷ್ಟು ಸಮರ್ಪಣೆ ಉಳ್ಳವನಾಗಿದ್ದ. ಅದಕ್ಕೆ ಬೈಬಲ್ ಅದನ್ನೇ ಪೌಲ ಬರೀತಾರೆ. ಐಶ್ವರ್ಯ ನಾನು ಬೇಡ ಅಂತ ಹೇಳ್ತಲ್ಲ, ಬಟ್ ಐಶ್ವರ್ಯವಂತರು ಅಹಂಕಾರಿಗಳಾಗಿರಬಾರದು ಅಂತ ತನ್ನ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತೀರಾ? ತನ್ನ ನಡತೆಯಲ್ಲೇ ತಾನು ಎಂತವನಂತ ತೋರಿಸ್ಕೊಟ್ಟ. ಕೆಲವರೆಲ್ಲ 3 ಕಾಸು ಬಂದಿದ್ದು ಅರ್ಧ ರಾತ್ರಿ ಕೊಡೇಟು ಓಡಾಡ್ತಾ ಇರ್ತಾರೆ. 3 ಕಾಸು ಬಂದ ಅರ್ಧ ರಾತ್ರಿಯಲ್ಲಿ ಅಂದ್ರೆ ಏನು ಅರ್ಥ ಗೊತ್ತಾ? 3 ಕಾಸು ಬಂದಿದ್ದೇನೆ, ಗೊತ್ತಾಗ್ಬೇಕು ಇವನ್ ಕಾಸು ಬಂದಿದೆ ಅಂತ. ದೌಲತ್ ನಾವು ಮಾಡಬಾರ್ದು. ನಾವು ಯಾವಾಗಲೂ ಕೂಡ ಎವರ್ ಗ್ರೀನ್ ಆಗಿರ್ಬೇಕು. ಪೌಲ ಜೈಲಲ್ಲಿ ಇದ್ರು ಕೂಡ, ಓಹೋ ನನಗೆ ಟಿಫನ್ ತಂದಿದ್ಯಾ, ಓಕೆ ವೆರಿ ಗುಡ್. ಎಷ್ಟೋ ಟ್ರೈ ಮಾಡ್ದ, ಈಚ್ ಅಂಡ್ ಎವ್ರಿ ಡೇ. ಇದು ಯಾವಾಗಲೂ ಇದು ನಡೀತಾ ಇತ್ತಂತೆ. ಆಗಾಗ ಏನಂತೆ? ಆಗಾಗ ಏನಕ್ಕೆ ಬಂದ? ಬ್ರೈವ್ ಏನಾದ್ರೆ ಲಂಚ ಗಿಂಚ ಸಿಗ. ಯಾಕಂದ್ರೆ ಇವನ್ ಬಗ್ಗೆ ಇವನ್ ಬ್ಯಾಕ್ ಗ್ರೌಂಡ್ ಗೊತ್ತಿದ್ದು ಯಾರಿಗೆ? ಜೈಲವ್ರಿಗೆ. ಇವನ್ ಇಷ್ಟು ದೊಡ್ಡ ಕೋಟ್ಯಾಧಿಪತಿ ಯಾಕೆ ಇವನು ಬೈಬಲ್ ಎತ್ಕೊಂಡು ಓಡಾಡ್ತಾನೆ ಹುಚ್ಚುಂತರ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಕ್ರಿಸ್ತನಿಗಾಗಿ ನಾನು ಹುಚ್ಚ ಅಂತಾನೆ. ಹೇಳಂಗಿಲ್ಲ, ಏನಪ್ಪ ಇಷ್ಟು ಕಪ್ಪಲ್ಗೆ ಓನರ್ ಆಗಿದ್ದೆ, ಸ್ವಲ್ಪ ಏನಾದ್ರು ಒಂದು ಅರ್ಧ ಕಪ್ಪಲ್ ಕೊಡಪ್ಪ ಅಂತ. ಈಗ ನೀನಂತೂ ಬೈಬಲ್ಗೆ ಬಂದ್ಬಿಟ್ಟಿದೆ, ನಮ್ಗಾದ್ರೆ ಕೊಡು ಅಂತ ಕೇಳಿರ್ಬೋದೇನೋ, ಬಟ್ ಅದೆಲ್ಲ ಬರ್ದಿಲ್ಲ. ಬಟ್ ಇಷ್ಟು ಮಾತ್ರ ಈ ಸೀಕ್ರೆಟ್ ನನಗೆ ಗೊತ್ತಾಗ್ತಿದೆ, ಪೌಲ ಎಷ್ಟು ದೊಡ್ಡ ಐಶ್ವರ್ಯ ಅಂತ. ಅದಕ್ಕೆ ತಿಮೋತಿಗೆ ಬರೀತಾನೆ, ಏ ತಿಮೋತಿ, ಈ ಲೋಕದ ಐಶ್ವರ್ಯವಂತರು ಹೇಗಿರಬಾರ್ದು, ಬಂದ್ಬಿಡಿ ಮತ್ತೆ ತಿಮೋತಿಗೆ, ಹೇಗಿರಬಾರ್ದು? ಅಹಂಕಾರಿಗಳು ಆಗಿರದೆ, ಅಸ್ಥಿರಲ್ಲ, ಅಸ್ಥಿರವಾದ. ಅಂದ್ರೆ ಅಸ್ಥಿರ ಅಂದ್ರೆ ಸ್ಥಿರ ಇಲ್ಲದ ಐಶ್ವರ್ಯವಲ್ಲ, ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ ನಮ್ಮ ಅನುಭೋಗಕ್ಕೋಸ್ಕರ. ಏನಂತೆ? ಇದೆಲ್ಲ ನಮ್ಗೆ ಏನು, ಇದೆಲ್ಲ ಸ್ಥಿರ ಅಲ್ಲ. ಎಷ್ಟನ ಸ್ಥಿರ ಅಂತೀರಾ? ಒಂದೇ ರಾತ್ರಿಗೆ 1000 ರೂಪಾಯಿ ನೋಟ್ ಹೋಯ್ತು. ಎಷ್ಟು ಗಾಬರಿ ಜನಗಳಿಗೆ.
ಪಾಪ ಒಂದೊಂದು MLA ಅವ್ರ ಹತ್ರ ಎಲ್ಲ ಕಟ್ಟೋದು ಲೋನ್ ಕೊಡ್ತಾ ಇದ್ದಾರೆ 3 ಲಕ್ಷ, ನಿಮ್ಗೆ 2 ಲಕ್ಷ, ನೀವು 1 ಲಕ್ಷ ನಿಮ್ಗೆ, 2 ಲಕ್ಷ ನನಗೆ. ಇದೇ ಚರ್ಚಿಗೆ ಬರುವಂತ ಒಂದು ಫ್ಯಾಮಿಲಿ ಅವ್ರು ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡಿದ್ರಂತೆ, ಕರೆಕ್ಟ್ ಆಗಿ ಟ್ಯಾಕ್ಸ್ ಎಲ್ಲ ಕಟ್ಟಿದ್ರಂತೆ. ಇದೇ ಪೊಲಿಟಿಷಿಯನ್ ಒಬ್ಬನು ಕರೆದ್ಬಿಟ್ಟು ಅವ್ರ ಹತ್ರ ಏನಂತ ಹೇಳಿದ್ರು ಗೊತ್ತಾ, 50 ಲಕ್ಷ ನೀನು ಕೊಡ್ತೀನಿ, ನೀನು ಅಕೌಂಟಲ್ಲಿ ಹಾಕ್ಬಿಡು, 10 ಲಕ್ಷ ನೀನು ತಗೊಂಡು 40 ಲಕ್ಷ ನನಗೆ ಕೊಡಂತ. ಮನೇಲಿ ಮೂಟೆ ಕಟ್ಟಿಕೊಂಡಿದ್ದಾರೆ. ಇವಾಗ ಚಳಿ ಕಾಯಿಸ್ಕೊಬೇಕಷ್ಟೇ, ಕ್ರಿಸ್ಮಸ್ ಟೈಮ್ ಹತ್ರ ಬರ್ತದೆ, ಸೌದೆ ಖರ್ಚು ಉಳಿತು ಇವಾಗ. ನಮ್ಮ ಚರ್ಚ್ ಬಿಲೀವರ್ ಇವಾಗ ಇನ್ನೂ ಬ್ಯಾಪ್ಟಿಸಮ್ ತಗೊಂಡಿಲ್ಲ, 50 ಲಕ್ಷ ಕೊಡ್ತೀವಿ ನಿಮ್ಮ ಅಕೌಂಟಲ್ಲಿ ಹಾಕ್ಕೊಳ್ಳಿ. ಅವಾಗ ಅವ್ರು ಹೇಳಿದ್ರಂತೆ, ನಾವು ಮೊದಲು ಆಗಿದ್ದಿದ್ರೆ ತಗೊತಾ ಇದ್ದೀವಿ, ಬಟ್ ಇವಾಗ ನಾವು ಆಗಲ್ಲ, ಯಾಕಂದ್ರೆ ನಮ್ಮ ನಂಬಿಕೆ ದೇವ್ರ ಮೇಲೆ ಇವಾಗ. ಇನ್ನೂ ಅವರು ಬ್ಯಾಪ್ಟಿಸಮ್ ತಗೊಂಡಿಲ್ಲ, ತುಂಬ ದೂರದಿಂದ ಬರ್ತಾರೆ, ಇವಾಗ ಸೆಕೆಂಡ್ ಸರ್ವಿಸ್ಗೆ ಬರ್ತಾರೆ. ನೆನ್ನೆ ಬಂದಾಗ ಫಾಸ್ಟಿಂಗ್ ಬರಲ್ಲಿ ಹೇಳಿದ್ರು, ಇಲ್ಲ ಪಾಸ್ಟರ್ ನಮಗೆ ಇಲ್ಲಿ ಬಂದಾಗಿಂದ ನಮ್ಮ ಪರವಾಗಿಲ್ಲ, ಲಕ್ಷಗಳು ಕೋಟಿಗಳು ಕಳ್ಕೊಂಡಿದ್ರು ಪರವಾಗಿಲ್ಲ, ನಮ್ಗೆ ಅವ್ರ ದುಡ್ಡು ಬೇಡ, ನಮ್ಗೆ ಬೇಡ, ದೇವ್ರು ನಮಗೆ ಕೊಡ್ತಾರೆ, ದೇವರು ನಮಗೆ ಕೊಡ್ತಾರೆ. ಆಮೇನ್. ಇದೇ ಮನುಷ್ಯ ಈ ಪ್ರಾಬ್ಲಮ್ ಆಗದಕ್ಕೆ ಮೊದಲೇ ಕರೆದುಬಿಟ್ಟು, ನೀನು ಬಿಸ್ನೆಸ್ ಲಾಸ್ ಆಗಿದೆಪ್ಪ, ಅದೇ ಊರಿನವನು ಇಂದ 50 ಲಕ್ಷ ಇಕ್ಕೋ, ನೀನು ಬಿಸ್ನೆಸ್ ಪಿಕಪ್ ಆದ್ಮೇಲೆ ಕೊಡು ಅಂತ ಹೇಳಿದಿದ್ರೆ ಅವನ ಅಪ್ರಿಷಿಯೇಟ್ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಹೆಂಗು ಬೆಂಕಿಯಲ್ಲಿ ಸುಟ್ಟಾಕ್ತೀವಿ, ಅಟ್ಲೀಸ್ಟ್ ಅದಕ್ಕೆ ನಾವು ಏನ್ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ, ನಿರೀಕ್ಷೆ ಅದು ಏನೋ ಮಾಡ್ತಿದ್ ನಮ್ಗೆ, ಇದರಿಂದ ನಾವೇನೋ ಚೆನ್ನಾಗಿರ್ತೀವಿ ಅಂತ ಮನಸ್ಸಿಡದೆ, ನಮ್ಮ ಅನುಭೋಗಕ್ಕೋಸ್ಕರ, ಏನಂತೆ ನಮ್ಮ ಅನುಭೋಗಕ್ಕೋಸ್ಕರ, ನಾವು ಅನುಭವಿಸೋದಕ್ಕಾಗಿ ದೇವ್ರು ಕೊಟ್ಟಿರೋದು. ಒಳ್ಳೆ ಬಟ್ಟೆ ಇರ್ಬೋದು, ಒಳ್ಳೆ ಊಟ ಇರ್ಬೋದು, ಒಳ್ಳೆ ಮನೆ ಇರ್ಬೋದು, ಒಳ್ಳೆ ಕಾರ್ ಇರ್ಬೋದು. ಅಸ್ಥಿರವಾದ ಸ್ಥಿರ ಅಲ್ಲ, ಬಟ್ ನಮ್ಗೆ ಬೇಕು. ಸ್ಥಿರ ಅಲ್ಲ ಅಂದ್ರೆ ಬಿಟ್ಬಿಡಕ್ಕಾಗಲ್ಲ, ಬೇಕು. ಬಟ್ ಏನ್ ಹೇಳ್ತಾರೆ, ಇದ್ರ ಮೇಲೆ ನೀವು ನಿರೀಕ್ಷೆ ಇಡ್ಬೇಡ್ರಿ, ಇದು ಯಾವತ್ತಾದ್ರೂ ಕೈ ಕೊಡ್ಬೋದು, ಬಟ್ ಸ್ಥಿರವಾಗಿರೋ ದೇವರ ಮೇಲೆ ನಿಮ್ಮ ನಂಬಿಕೆ ಇರಲಿ. ಹೇಳ್ರಿ, ನಮ್ಮ ನಂಬಿಕೆ ಹಣದ ಮೇಲೆ ಅಲ್ಲ. ಹೇಳ್ರಿ, ನಮ್ಮ ನಂಬಿಕೆ, ನಮ್ಮ ಫೈತ್ ನಾಟ್ ಮನಿ, ನಮ್ಮ ಹಣದ ಮೇಲೆ ಅಲ್ಲ, ನಮ್ಮ ನಂಬಿಕೆ ದೇವರ ಮೇಲೆ. ಯಾಕಂದ್ರೆ ಹಣ ಕೊಡೋನು ದೇವರು, ಐಶ್ವರ್ಯ ಕೊಡೋನು ದೇವರು, ಅದಕ್ಕೆ ನಮ್ಮ ನಂಬಿಕೆ ದೇವರ ಮೇಲೆ. ಆಮೆನ್. ಎಷ್ಟು ಜನ ದೇವ್ರ ಮೇಲೆ ನಂಬಿಕೆ ಇಡ್ತೀರಾ? ನೀವು ದೇವ್ರ ಮೇಲೆ ನಂಬಿಕೆ ಇಡೋದಾದ್ರೆ ಈ ಲೋಕದಲ್ಲಿ ದೇವರು ನಿಮ್ಮನ್ನ ಕೋಟ್ಯಾಧಿಪತಿಗಳನ್ನ ಮಾಡ್ತಾರೆ, ಅಹಂಕಾರ ಪಡಕ್ಕಾಗಿ ಅಲ್ಲ, ದೇವರ ನಾಮ ಮಹಿಮೆ ಪಡಿಸಕ್ಕಾಗಿ. ಆಮೆನ್. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? ಬೈಬಲ್ ಹೇಳ್ತಿದೆ, ನಾವು ನೋಡ್ತೇವೆ, ಮಾರ್ಕನ ಶುಭ ಸಂದೇಶ ನೀವು ಅನೇಕ ಬಾರಿ ಓದಿರ್ತಾರೆ, ಓದ್ಬೇಡ್ರಿ. 10:24 ಒಂದು ಮನುಷ್ಯ ಬರ್ತಾನೆ, ದೊಡ್ಡ ಶ್ರೀಮಂತ ಹುಡುಗ ಅವನು. ಏಸು ಹೇಳ್ತಾರೆ, ನೀನು ಆಸ್ತಿ ಎಲ್ಲ ಮಾರ್ಬಿಟ್ಟು ಬಡವ್ರು ಕೊಡ್ಬಿಟ್ಟು ಬಾ ನಾನು ನಿನ್ನೆ ಅಂತಾನೆ. ಅವನೇನಂತಾನೆ, ಬರ್ತೀನಿ ಅಂತ ಹೋಗ್ಬಿಡ್ತಾನೆ. ಅಂದ್ರೆ ಅವನ ನಂಬಿಕೆ ಯಾವುದ್ರ ಮೇಲೆ ಇತ್ತು? ಆಸ್ತಿ ಮೇಲೆ. ದೇವರು ಅವನ ಕೇರ ಫುಟ್ಪಾತ್ಗೆ ಬರಮಾಡುವ ದೇವರಲ್ಲ, ಅವನ ನಂಬಿಕೆ ಯಾವುದ್ರ ಮೇಲೆ ಇತ್ತು ಅಂತ ಪರೀಕ್ಷೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ನಂಬಿಕೆ, ನಮ್ಮ ಬಿಸ್ನೆಸ್ ಇವತ್ತಿದ್ರೆ ನಾಳೆ ಲಾಸ್ ಆಗ್ಬೋದು, ಅದನ್ನ ನಂಬಿಕೊಂಡು ಇವತ್ತು ಅನೇಕ ರೋಡ್ಗೆ ಬಂದ್ಬಿಟ್ಟಿದ್ದಾರೆ. ಬಟ್ ಇಲ್ಲೇನು ಬೋಧನೆ ಮಾಡ್ತೀವಿ, ನಿಮ್ಮ ನಂಬಿಕೆ ನೀವು ಮಾಡೋ ಬಿಸ್ನೆಸ್ ಮೇಲೆ ಇಡಬೇಡ್ರಿ. ನಾಳೆ 10 ಲಕ್ಷ ಬರ್ತಾರೆ, ನಾಳೆ 20 ಲಕ್ಷ ಬರ್ತಿದೆ, ಅದ್ರ ಅಲ್ಲ, ನಮ್ಮ ನಂಬಿಕೆ ದೇವರ ಮೇಲೆ. ನನ್ನ ನಂಬಿಕೆ, ನಾಳೆ ನನ್ನ ಬಿಸ್ನೆಸ್ ಟೋಟಲ್ ಲಾಸ್ ಆಗ್ಬೋದು, ಮತ್ತೆ ನನ್ನ ಫಿನಿಕ್ಸ್ ತರ ದೇವರನ್ನು ಎತ್ತುವಲು ನನ್ನ ದೇವರಿಂದ ಸಾಧ್ಯ. ನಾವು ದೇವರ ಮೇಲೆ ನಮ್ಮ ನಂಬಿಕೆ. ಅದಕ್ಕೆ ಪೌಲ ಬರೀತಾನೆ, ಏನಂತ ಬರೀತಾನೆ, ಅದು ಮುಗಿಸಿ ಅದನ್ನ, ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ. ದಯಪಾಲಿಸು ನಮಗೆ ಹೇರಳವಾಗಿ, ಜೋರಾಗಿ ಹೇಳ್ಬೇಕು, ನಮಗೆ ಹೇರಳವಾಗಿ ಯಾರು ದಯಪಾಲಿಸೋದು? ಜೋರಾಗಿ ಹೇಳ್ಬೇಕು, ಯಾರು ನಮಗೆ ಹೇರಳವಾಗಿ. ನಾನು ದೇವ್ರು ಕಂಜೂಸ್ ಆಗಿಲ್ಲ, ಹೇರಳವಾಗಿ ನಮಗೆ ಕೊಡ್ತಾನಂತೆ. ಅದನ್ನೆಷ್ಟೇ ನಂಬ್ತೀರ? ಹೇಳ್ರಿ, ಹೇರಳವಾಗಿ, ಜೋರಾಗಿ ಹೇಳ್ರಿ, ಹೇರಳವಾಗಿ. ಓದಿ. ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕೆಂತಲೂ. ಆಮೇನ್. ಯಾವ್ದ್ರ ಮೇಲೆ ನಂಬಿಕೆ ಇಡಬೇಕು? ಹೇರಳವಾಗಿ. ನೀನ್ ಬಿಸ್ನೆಸ್ ಅಲ್ಲಿ ಬರೋದ್ರ ನಂಬಿಕೆ ಅಲ್ಲ, ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನನ್ನ ನಂಬಿಕೆ. ಈ ಬ್ರದರ್, ಒಂದಿನ ಅಂಗಡಿ ಮುಚ್ಚಿದ್ರೆ 1 ಲಕ್ಷ ರೂಪಾಯಿ ಲಾಸ್ ಆಗ್ತಿದೆ, ಹಂಗಂದ್ರೆ ನಿನ್ನ ನಂಬಿಕೆ ಎಲ್ಲೋ ಇತ್ತು? 1 ಲಕ್ಷದ ಮೇಲೇನೆ. ಅದಕ್ಕೆ ನಮಗೆ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ, ಪ್ರೇಯರ್ಗೆ ಬರಕ್ ಆಗ್ತಾ ಇಲ್ಲ. ಯಾಕೆ ನಮ್ಮ ನಂಬಿಕೆ ಇವತ್ತು ಅದೇ ಪ್ರಾಬ್ಲಮ್. ಯಾವತ್ತು ಬಿಸ್ನೆಸ್ ಇಲ್ದಿರುವಾಗ ನಾವು ಡೈಲಿ ಚರ್ಚಿಗೆ ಬರ್ತೀವಿ. ಬಿಸ್ನೆಸ್ ಅಂತ ನಾವು ಏನಾದ್ರೂ ಒಂದು ಒಳ್ಳೆ ಕೆಲಸನ ಏನೋ ಒಂದು ಆಗ್ಬಿಟ್ರೆ ನಮ್ಮ ನಂಬಿಕೆ ಅಲ್ಲೋಗ್ತಿದೆ, ಅಲ್ಲೇ ನಮ್ಮ ಪ್ರಾಬ್ಲಮ್. ಅದಕ್ಕೆ ಪೌಲ ಬರೀತಾರೆ,
ಐಶ್ವರ್ಯವಂತರಾಗಿರೋ ತಪ್ಪಲ್ಲ, ಆದರೆ ಅದ್ರ ಮೇಲೆ ನಿರೀಕ್ಷೆ ಇಟ್ಟು ಇವತ್ತು 1 ಲಕ್ಷ ಒಟ್ಟೋಗ್ತೈತೆ. 1 ಲಕ್ಷ 10 ಲಕ್ಷ ಕೊಡ ನನ್ನ ದೇವರಿಂದ ಸಾಧ್ಯ. ನಿನ್ನನ್ನು ಫುಟ್ಪಾತ್ ಇಂದ ಹೈ ಲೆವೆಲ್ಗೆ ತಗೊಂಡು ದೇವರು ನನ್ನ ದೇವನಾಗಿದ್ದಾನೆ. ಆಫ್ಟರ್ ಆಲ್ ಒಬ್ಬ KFC ಅವರು 69ನೇ ವಯಸ್ಸಲ್ಲಿ ಫುಟ್ಪಾತ್ ಅಲ್ಲಿ ಇದ್ರು, ಅವರು ಹೋಟೆಲ್ ಪ್ಲೇಟ್ ತೊಳಿತಾ ಇದ್ರಂತೆ. ಆ ಮನುಷ್ಯನ ಕೈಯಲ್ಲಿ ದೇವರು ಅಷ್ಟು ದೊಡ್ಡ ಬಿಸ್ನೆಸ್ ಅನ್ನು ಮಾಡಿಸಿ ಇಡೀ ಪ್ರಪಂಚಕ್ಕೆ ಅವರ ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಲು ಅಂತ ದೇವರ ಶಕ್ತನ ದೇವನಾದ್ರೆ ನಿಮ್ಮ ಬಿಸ್ನೆಸ್ ಅನ್ನು ಕೂಡ ಹಾಗೆ ದೇವರು ಮಾಡಲು ಸಾಧ್ಯ. ಹಲ್ಲೆಲೂಯಾ. ಎಷ್ಟು ಜನ ಇದ್ದೀರಾ? ಇಷ್ಟು ದಿನ KFC ನಿಮ್ಮೆಲ್ಲ ನೆನ್ಸ್ಕೊಂಡು ತಿನ್ರಿ. ಎಷ್ಟನೇ ವಯಸ್ಸಲ್ಲಿ? ಅವನ ಬಲದಲ್ಲಿ ಎಷ್ಟೋ 69 ವರ್ಷ ಅವನ ಬಲದಲ್ಲಿ ನಡೆದ. ಆದರೆ 69ನೇ ವಯಸ್ಸಲ್ಲಿ ದೇವರ ಬಲದಲ್ಲಿ ನಡೆಯಕ್ಕೆ ಶುರು ಮಾಡ್ದ. ಅವನ ಸ್ಟೋರಿ ತುಂಬ ಚೆನ್ನಾಗಿದೆ. ಎಷ್ಟೋ ಕಷ್ಟ ಪಟ್ಕೊಂಡು ಬಂದಿದ್ದಾನೆ ಅವನು. ಹಲ್ಲೆಲೂಯಾ. ಜೀವನದಲ್ಲಿ 69 ವರ್ಷ ಒಂದು ಮನುಷ್ಯ ಸೋಲು ಅಂದರೆ ಇರೋಕ್ಕಾಗ್ತೈತೇನ್ರಿ? 69ಲ್ಲಿ ಏನಂತಾನೆ ಅವನು? ಇವಾಗ 50ಗೆ ಏನಂತಾರೆ? ಎಲ್ಲ ಆಯ್ತು ಬ್ರದರ್, பசங்களது பேர பசங்க பார்த்துட்டு அப்படியே போயிட்டு எப்போ போயிடு ಹೋಗ್ಬಿಡ್ಬೇಕಂದಿದ್ದೀನಿ. ಹೋಗಕ್ಕಾಗಿ ದೇವರ ಮನೆಯಲ್ಲಿ ಇಟ್ಟಿಲ್ಲ, ಸಾಧಿಸಕ್ಕಾಗಿ ದೇವರು ಇಟ್ಟಿರುವ ದೇವರು. ಅದಕ್ಕೆ ಏಜು ಮುಖ್ಯವಲ್ಲ, ಅದಕ್ಕಾಗಿ ಚಿಂತೆ ಮಾಡಬೇಡ್ರಿ. ಅವನು 69, ಅಯ್ಯೋ ನನ್ನ ಮೊದಲೇ ಐಡಿಯಾ ಗೊತ್ತಿದ್ರೆ KFC ಇಷ್ಟು ದೊಡ್ಡ ಫೇಮಸ್ ಆಗಿಲ್ಲ, ಅಯ್ಯೋ ನಾನು ಹೆಂಡತಿ ಮಕ್ಕಳನ್ನು ಉಳಿಸ್ಕೊಂಡಿಲ್ಲವ. ಸರಿಯಾದ ಸಮಯದಲ್ಲೇ. ಅದಕ್ಕೆ ನಾವು ಯಾವತ್ತು ದೇವರೊಂದಿಗೆ ಕನೆಕ್ಟ್ ಆಗಿರಬೇಕು. ಸಭೆಯಲ್ಲಿ ಅದನ್ನೇ ಬೋಧಿಸೋದು. ದೇವರಿಗೆ ಕನೆಕ್ಟ್ ಆಗಿರುವಾಗ ದೇವರು ನಮಗೆ ಒಳ್ಳೆ ಆಲೋಚನೆ ಕೊಡುವ ದೇವನಾಗಿದ್ದಾನೆ. ಆಮೇಲೆ ಎಷ್ಟು ಜನ ಇದ್ದೀರಾ? ಹೇಳ್ರಿ, ದೇವರು ನನ್ನೊಳಗೆ ಅದ್ಭುತವಾದ ಟ್ಯಾಲೆಂಟ್ಸ್ ಅನ್ನ, ತಾಲಂತುಗಳನ್ನ ಇಟ್ಟಿದ್ದಾನೆ, ಅದನ್ನು ನಾನು ಉಪಯೋಗಿಸ್ತೇನೆ. ದೇವರನ್ನ ಕೇಳಬೇಕು ಬೆಳಿಗ್ಗೆ ಎದ್ದು, ಸ್ವಾಮಿ ನನ್ನೊಳಗೆ ಯಾವ ತಾಲಾಂತ್ ಇದೆ, ನಾನು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದೇನೆ, ಅದು ಹೊರಗಡೆ ಬರಲಿ ಸ್ವಾಮಿ. ಎಷ್ಟು ಐಡಿಯಾಸ್ ನೀವು ಮಾಡಿದ್ರೆ ಕೂತ್ಕೊಂಡಿದ್ದೀರಾ, ನಿಮ್ಗೆ ಎಷ್ಟು ಐಡಿಯಾ ಇದೆ, ಪ್ರಯತ್ನ ಪಡ್ತಾ ಇಲ್ಲ. ನೀವು ಪ್ರಯತ್ನ ಪಡ್ರಿ, ಎಲ್ಲೋ ಒಂದು ಕಡೆ ಅದು ಕ್ಲಿಕ್ ಆಗ್ತಿದೆ. ಇಲ್ಲ ಬಂದ್ರೆ ನಾವೆಲ್ಲ ಮಾಡೋಕ್ಕಾಗಲ್ಲ. ಅದು ಯಾವುದೇ ಕಂಪ್ನಿಯಲ್ಲಿ 10,000 ರೂಪಾಯಿ ಕೆಲಸಕ್ಕೆ ಹೋಗ್ತಾನೆ, ಹಂಗೆ ಕಾಲ ಓಡಿಸ್ಬಿಡ. ಇವನು ಹಂಗೆ ಕಳೆದಿದಂತೆ, ಇವನು ಮುಸ್ರೆ ತಿಕ್ಕವರೆಗೂ ತೊಳ್ಸ್ಕೊಂಡ್ರಂತೆ. ಆದರೆ ಏಜ್ ಆಗ್ತಾ ಏನಾಯಿತು, ಅಲ್ಲಿಂದ ಕೂಡ ತೆಗೆದಾಕ್ಬಿಟ್ರಂತೆ. ಜೀವನಕ್ಕೆ ದಾರಿ ಇಲ್ಲ. ಆಗ ಸಿಕ್ಕಿದ ದಾರಿ ದೇವರು, ನೆಕ್ಸ್ಟ್ ಬಿಸ್ನೆಸ್. ಆಮೇಲೆ ಹಾಗಾದ್ರೆ ನೀವು ಕುತ್ಕೊಂಡ್ರೆ ನೀವು ಯಾರೊಬ್ಬರು ಕೂಡ ನಿಮ್ಮಲ್ಲೆಲ್ಲ ಪ್ಯಾಕೇಜ್ ಅಂತ ದೇವರು ಒಳಗೆ ಇಟ್ಟಿರುವ ದೇವನಾಗಿದ್ದಾನೆ. ಆ ಪ್ಯಾಕೇಜನ್ನು ಹೊರಗಡೆ ತೆಗಿಬೇಕು. ಅದನ್ನ ಮಂಗಳವಾರ ಹೇಳಿದೆ. ಎಲ್ಲ ಪ್ಯಾಕೇಜ್ ರೇಟ್ ಇದೇನಂತೆ. ವಾಕ್ಯ ಬೀಗದಲ್ಲ, ಡೈಲಿ ಅದು ನೀವೇನು ಮಾಡಬೇಕು? ತೆಗಿಬೇಕು. ಚರ್ಚಿಗೆ ಬಂದಾಗಲೇ ಆ ಬೀಗ ತೆಗಿಯೋಕ್ಕಾಗೋದು. ವಾಕ್ಯ ಕೇಳುವಾಗಲೇ ವಾಕ್ಯ ಬೀಗ ತೆಗಿಯೋಕ್ಕಾಗೋದಿಲ್ಲ, ತೆಗಿಯೋಕ್ಕಾಗೋದಿಲ್ಲ. ಆಮೇನ್. ನಾನು ಲೈಫ್ನಲ್ಲಿ ಎಂಜಾಯ್ ಮಾಡ್ತೇನೆ. ಆಮೇನ್. ಓಕೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನ ಓದೋಣ. Hebrews chapter 8 verses 6. ಆದರೆ ಯೇಸು ಅದಕ್ಕಿಂತ ಶ್ರೇಷ್ಠವಾದ ಯಾಜಕ ಉದ್ಯೋಗವನ್ನು ಹೊಂದಿದವನಾಗಿದ್ದಾನೆ. ಓಕೆ. ಉತ್ತಮ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಉತ್ತಮವಾದ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಸಾಕು. ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ಏನಂತ ಹೇಳ್ತಾ ಇದೆ, ಆತನು ಅದಕ್ಕಿಂತ ಶ್ರೇಷ್ಠವಾದ ಸೇವೆಯನ್ನು ಹೊಂದಿದವನಾಗಿದ್ದಾನೆ, ಉತ್ತಮವಾದ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಶ್ರೇಷ್ಠವಾದ ಒಡಂಬಡಿಕೆಗೆ ಸಹ ಮಧ್ಯಸ್ಥನಾಗಿದ್ದಾನೆ. ಹಲ್ಲೆಲೂಯಾ. ವಾಗ್ದಾನಗಳು ನೆರವೇರಿಸಲ್ಪಡ್ತವೆ. ಹೇಗೆ? ಒಡಂಬಡಿಕೆ ಯಾರು ಮಾಡಿದ್ದಾನೋ ಅವನು ವಾಗ್ದಾನಗಳ ನೆರವೇರಿಸನಾಗಿದ್ದಾನೆ. ನಾವು ಒಡಂಬಡಿಕೆ ಕೆಳಗೆ ಇರುವವರಾಗಿದ್ದೇವೆ. ಅದು ನ್ಯೂ ಕವನೆಂಟ್. ಎಷ್ಟನ ಇದ್ದೀರಾ? ಎಷ್ಟನ ಹೊಸ ಒಡಂಬಡಿಕೆ ಎಷ್ಟನ ಬಂದಿದ್ದೀರಾ? ನೋಡಿ, ಯೇಸು ಸ್ವಾಮಿಯನ್ನು ನಂಬಿದ ಮರುಕ್ಷಣವೇ ನೀವು ಎಲ್ಲಿಗೆ ಎಂಟ್ರಿ ಆದ್ರಿ? ಅಲ್ಲಿಗೆ ನೀವು ಸೀಲ್ ಹೊಡೆದಾಯ್ತು. ನಾನು ಹೊಸ ಒಡಂಬಡಿಕೆಗೆ ಓಟ್ ಹಾಕಿದಾಯ್ತು. ಎಷ್ಟನ ಓಟ್ ಹಾಕಿದ್ರೆ ಹೊಸ ಒಡಂಬಡಿಕೆಗೆ? ನ್ಯೂ ಟೆಸ್ಟ್ಮೆಂಟ್ಗೆ ಎಷ್ಟನ ಓಟ್ ಹಾಕಿದ್ದೀರಾ? ಆಗ ನೋಡಿ, ಒಂದು ಉದಾಹರಣೆ ಹೇಳ್ತೀನಿ. ಇವಾಗ ತಮಿಳ್ನಾಡಲ್ಲಿ, ನಮ್ಮ ಕರ್ನಾಟಕ ಬಿಡಿ, ತಮಿಳ್ನಾಡಲ್ಲಿ ಎಡಿಎಂಗೆ 2 ಪಾರ್ಟಿ ಇದೆ. ಒಂದು ಪಾರ್ಟಿ ಹೇಳ್ತಿದ್ದೆ ಎಲ್ಲರಿಗೂ ಮಿಕ್ಸಿ ಕೊಡ್ತೀನಿ ಅಂತ. ಹಲೋ. ಇನ್ನೊಂದು ಪಾರ್ಟಿ ಹೇಳ್ತಿದ್ದೆ ಟಿವಿ ಕೊಡ್ತೀನಿ ಅಂತ. ಈಗ ಇಬ್ರು ಒಂದು ಒಡಂಬಡಿಕೆ ಮಾಡ್ತಾರೆ. ಆ ಒಡಂಬಡಿಕೆಗೆ ಆ ಜನಗಳು ಏನಾಗ್ಬೇಕು? ಇವಾಗ ಸೀಲ್ ಆಗ್ಬೇಕು. ನಾವು ಒಪ್ಕೊಳ್ತೀನಿ, ಈ ಒಡಂಬಡಿಕೆ ನಾನು ಒಪ್ಕೊಳ್ತೀನಿ.
ಅಂತ ಯಾವುದಕ್ಕೆ ಆಗ್ತೀಯೋ ಆಗ್ದಾಗ ಯಾರು ಅವರು ಒಡಂಬಡಿಕೆ ಮಾಡಿರ್ತಾರೆ ಏನೇನು ಕೊಡ್ತೀವಿ ಅಂತ, ನೀವು ಡಿಕ್ಲೇರ್ ಮಾಡೋಕೆ ನಾನು ಯಾವುದಕ್ಕೆ ಆಗ್ಬೇಕಂತ, ಮಿಕ್ಸಿಗೆ ಬೇಕಾ ಟಿವಿ ಬೇಕಾ ಆಗ್ಬಿಟ್ಟು ನೀವೇನು ಮಾಡ್ತೀರಾ, ಅವ್ರನ್ನ ಕಳಿಸ್ತೀರಾ. ನೀವು ಅವ್ರಿಗೆ ಫೋನ್ ಜೈಲಲ್ದಾಗ ಫೋನ್ ಮಾಡಿ, ಏನು ಮೇಡಮ್ ನಿಮ್ಗೆ ಮಿಕ್ಸಿ ಕೊಡ್ತೀನಿ ಅಂದ್ರೆ ಎಲ್ಲಿ ಕೊಟ್ಟೇ ಇಲ್ಲ ಅಂತ ಹೇಳಿ ಕೇಳಕ್ಕಾಗ್ತಿದ್ದ? ನೀವು ಕೇಳೋದೇ ಬೇಡ. ನಿಮ್ಮ ಮನೆ ಎಲ್ಲರ ಮನೆಗೆ ಮಿಕ್ಸಿ ಬಂದಿರ್ತದೆ, ಓಡ್ತದ ಓಡಲ್ವಾ ಅದು ಬೇರೆ ಪ್ರಶ್ನೆ. ನಿಮ್ಮ ಎಲ್ರ ಮನೆಗೆ ಏನು ಬಂದಿರ್ತದೆ ಅಂದ್ರೆ ಅವ್ರು ಮಾಡಿದ ಒಡಂಬಡಿಕೆ ನೀನು ಏನು ಹಾಕಿದ್ಯಾ, ಓಕೆ ಏನಂದೆ, ಓಕೆ ನಾನು ಒಪ್ಕೊಳ್ತೀನಿ, ಈ ಒಡಂಬಡಿಕೆ ನಾನು ಒಪ್ಕೊಳ್ತೀನಿ ಅಷ್ಟೇ. ನೀನು ಎಲ್ಲನೇ ಇರೋ, ನಿನ್ನ ಮನೆಗೆ ಕರೆಕ್ಟಾಗಿ ಮಿಕ್ಸಿ ಬರ್ತಿದೆ. ತಮಿಳ್ನಾಡು ನಡೆದಿದೆ, ಎಷ್ಟು ತಮಿಳ್ನಾಡು ವಿಷಯ ಬಂದೇ ಬರ್ತಿದೆ. ಹಂಗೆ ಈ ಹೊಸ ಒಡಂಬಡಿಕೆನ ಯಾರು ನಂಬ್ತೀರೋ, ಯಾರು ಈ ಹೊಸ ಒಡಂಬಡಿಕೆಗೆ ಎಸ್ ನಾನು ನಂಬ್ತೇನೆ, ನಾನು ಈ ಹೊಸ ಒಡಂಬಡಿಕೆ ನಂಬ್ತೀನಿ ಅಂತೀರೋ, ದೇವರು ಏನೇನು ವಾಗ್ದಾನಗಳನ್ನು ಮಾಡಿದ್ದಾನೋ ಆ ಎಲ್ಲ ವಾಗ್ದಾನಗಳು ನಿಮ್ಮ ಲೈಫಲ್ಲಿ ಆಪರೇಟ್ ಆಗೇ ಆಗ್ತಾ ಇದೆ. ಒಂದು ಮಿನಿಸ್ಟರ್ ಹತ್ರ ನಿಮ್ಮ ಮಿನಿಸ್ಟರ್ ಎಲೆಕ್ಷನ್ ಟೈಮ್ ಬರ್ತಾರೆ, ಅಮ್ಮ ವಣಕ್ಕಮ್ಮ ಅಂತ. ಎಲೆಕ್ಷನ್ ಆದಮೇಲೆ MLA ಪಾಕಡ್ಮ ಅವ್ರು 14 ರೊಟ್ಟಿನ ಅದನ್ನ ಬಿಟ್ಕೊಂಬ. ಅಯ್ಯೋ ನಮ್ಮ ಏರಿಯಾದವರೇ MLA ಜಾರ್ಜ್ ಅವರು ಇವಾಗ ಮಿನಿಸ್ಟರ್ ಆಗಿದ್ದಾರೆ, ಅಯ್ಯೋ ನಮ್ಮ ಮನೆ ಹತ್ರ ಬಂದಿದ್ರು, ನಮ್ಮ ತಾಯಿ ಕಾಲಿಗೆಲ್ಲ ಬಿದ್ದರು. ಅವಾಗ ಬಿದ್ದಿರ್ಬೋದು, ನೀನು ಹಾಕ್ಬಿಟ್ಟು ನೀನು ಕಳಿಸ್ಬಿಟ್ಟೆ ಅವ್ರನ್ನ, ಅವ್ರು ಮತ್ತೆ ಮೀಟ್ ಮಾಡೋಕ್ಕಾಗಲ್ಲ. ಆದರೂ ಅವ್ರು ಏನು ಮಾಡಿರ್ತಾರೋ ಅದನ್ನು ಅವರು ಅಟ್ಲೀಸ್ಟ್ ಪೊಲಿಟಿಷಿಯನ್ಸು ಒಂದು 40% ಆದರೂ ನೆರವೇರಿಸ್ತಾರೆ, ಮಾಡ್ತಾರಿಲ್ಲ. ಕರ್ನಾಟಕ ಗೌರ್ಮೆಂಟ್ ಹೇಳ್ತು ಎಲ್ರಿಗೂ ಏನು ಕೊಡ್ತೇನೆ ಅದ ಬಿಸಿ ಊಟ ಕೊಡ್ತೀನಿ, ಯಡಿಯೂರಪ್ಪ ಕಾಲದಲ್ಲಿ ಏನು ಕೊಡ್ತೀನಿ ಅಂತ ಹೇಳ್ತು, ಸೈಕಲ್ ಕೊಟ್ರ ಇಲ್ವಾ? ಅಟ್ಲೀಸ್ಟ್ ಅವ್ರು ಏನು ಮಾತಾಡಿದ್ರೆ ಅದನ್ನ ಕೆಲವಾದ್ರೂ ಮಾಡಿದ್ರು. ಒಂದು ಮನುಷ್ಯನೇ ಒಂದು 100 40% ಮಾಡುವಾಗ ನನ್ನ ದೇವರು ನಿಮ್ ಜೊತೆ ಒಂದು ಒಡಂಬಡಿಕೆ ಮಾಡ್ಕೊಳ್ತಾರೆ. ಬೈಬಲ್ ಹೇಳ್ತದೆ 2 ಕೊರಿಂಥಿ 1:20 ಹೇಳ್ತಿದೆ, ಎಲ್ಲ ವಾಗ್ದಾನಗಳು ಕ್ರಿಸ್ತನಲ್ಲಿ. ಆಮೆನ್, ಹಲ್ಲೆಲೂಯ. ಎಷ್ಟು ಜನ ಇದ್ದೀರಾ? ನಾನು ಹೇಳಿದ ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಎಷ್ಟು ಜನ ಹೊಸ ಒಡಂಬಡಿಕೆಗೆ ಬಾಧ್ಯರಾಗಿದ್ದೀರಾ? ಹಾಗಾದ್ರೆ ನಿಮ್ಮ ಲೈಫಲ್ಲಿ ಪ್ರತಿಯೊಂದು ವಾಗ್ದಾನಗಳು ದೇವರು ಈಗಾಗಲೇ ಆಪರೇಟ್ ಮಾಡ್ತಾ ಇದ್ದಾರೆ. ನೀವು ಸಪ್ರೇಟ್ ಆಗಿ ಏನೋ ಅದನ್ನು ಕೇಳಬೇಕಾದ ಅವಶ್ಯಕತೆ ಇಲ್ಲ, ಮಾತಾಡ್ಬೇಕಷ್ಟೇ. ನಾನು ಸಾಲ ಕೊಡ್ತೇನೆ ಹೊರತು ಸಾಲ ತಗೊಳ್ಳಲ್ಲ. ಯಾಕಂದ್ರೆ ನೀನು ಒಡಂಬಡಿಕೆಗೆ ಬಾಧ್ಯಸ್ಥನಾಗಿದ್ಯಾ, ಒಡಂಬಡಿಕೆಗೆ ನೀನು ಒಡಂಬಡಿಕೆ ಕೆಳಗಡೆ ನೀನು ಇದೆಯಾ. ಒಡಂಬಡಿಕೆ ಕೆಳಗಡೆ ನೀನು ಇರೋದ್ರಿಂದ ಎಲ್ಲ ವಾಗ್ದಾನಗಳು ಆ ಒಡಂಬಡಿಕೆ ಕೆಳಗಿದೆ. ಎಲ್ಲವೂ ನಿನ್ನ ಲೈಫಲ್ಲಿ ಅದು ಆಪರೇಟ್ ಆಗಲೇಬೇಕು. ಅದಕ್ಕೆ ನಾವು ಹೊಸ ಒಡಂಬಡಿಕೆಯ ಮಧ್ಯಸ್ಥಕನ ಯಾರು? ಯೇಸು ಕ್ರಿಸ್ತನಿಗೆ ನಾವು ಮಕ್ಕಳಾಗಿದ್ದೇವೆ. ಆಮೇನ್. ಈಗ ಹೇಳ್ರಿ, ಎಷ್ಟು ಜನ ಒಡಂಬಡಿಕೆ ಆಗಿದೆ? ಆ ಒಡಂಬಡಿಕೆ ಏನಿದೆ? ಯೇಸು ನಮ್ಮದವ್ರು ಏನಾಗ್ತಾರೆ? ನೀತಿವಂತರಾಗ್ತಾರೆ. ಪಕ್ಕದ ಹೇಳ್ರಿ, ನ್ಯೂ ಟೆಸ್ಟ್ಮೆಂಟ್ ಏನಂತಿದೆ? ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಒಬ್ಬ ಪಾಪಿ ನೀತಿವಂತನಾಗೋದಕ್ಕೆ ತುಂಬಾ ಕಷ್ಟ, ಆಗೋದೇ ಇಲ್ಲ, ಚಾನ್ಸ್ ಇಲ್ಲ. ಬಟ್ ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ತುಂಬಾ ಈಸಿ. ಯಾರು ಯೇಸುವಿಗೆ ಓಟ್ ಹಾಕ್ತಿರೋ, ಯಾರು ಯೇಸನ್ನು ನಂಬ್ತಿರೋ, ನಿಮ್ಮನ್ನ ದೇವರು ನೀತಿವಂತರಾಗಿ ಮಾಡ್ತಾನೆ. ನೀತಿವಂತನಿಗೆ ಎಲ್ಲ ವಾಗ್ದಾನಗಳು ಆಪರೇಟ್ ಆಗಕ್ಕೆ ಶುರುವಾಗಿದೆ. ಅದಕ್ಕೆ ಈ ಸಭೆಯಲ್ಲಿ ಬರುವಂತ ಅನೇಕ ಮಕ್ಕಳಿಗೆ ನೀವು ಅನೇಕ ಬಾರಿ ವಾಗ್ದಾನ ಕ್ಲೈಮ್ ಮಾಡದೆ ಹೋದ್ರು ಕೂಡ ಆ ವಾಗ್ದಾನ ನಿಮ್ಮ ಲೈಫಲ್ಲಿ ಆಪರೇಟ್ ಆಗ್ತಾ ಇರ್ತೈತೆ. ಕೆಲವರಿಗೆ ವಾಗ್ದಾನ ಮಕ್ಕಳಿಗೆ ಅನೇಕ ಎಷ್ಟು ಪ್ರಸಂಗ ಮಾಡಿದ್ರು ಕೂಡ ಅನೇಕರಿಗೆ ಆ ಮಾಹಿತಿ ಇಲ್ಲ, ಅನೇಕರು ಮನೆಯಲ್ಲಿ ಕೇಳೋದಿಲ್ಲ, ಪರವಾಗಿಲ್ಲ. ಬಟ್ ಹೊಸ ಒಡಂಬಡಿಕೆಗೆ ಮಧ್ಯಸ್ಥಕನಾದ ಯೇಸು ಸ್ವಾಮಿ ನಂಬೋದ್ರ ಮುಖಾಂತರ ಎಲ್ಲ ವಾಗ್ದಾನಗಳು 101% ನೆರವೇರಲೇಬೇಕು, ನೆರವೇರಬೇಕು. ಆಮೇನ್. ಆ ವಿಶ್ವಾಸ ನಿಮ್ಮಲ್ಲಿ ಇರ್ಬೇಕು. ದೇವರು ಒಡಂಬಡಿಕೆಯನ್ನು ನನ್ನ ಜೊತೆ ಮಾಡ್ಕೊಂಡಿದ್ದಾನೆ. ಏನು ಒಡಂಬಡಿಕೆ ಅಂದರೆ, ಕ್ರಿಸ್ತನಿಗಿರುವುದೆಲ್ಲವೂ ನಂದು, ತಂದೆಗಿರುವುದೆಲ್ಲವೂ ನಂದು ಎಂಬ ಒಂದು ಒಡಂಬಡಿಕೆ. ಆಮೇನ್. ಎಷ್ಟನಕ್ಕೆ ಅರ್ಥ ಆಯ್ತು? ಇನ್ನೊಂದ್ಸಲ ಕೂಡ ಹೋದ್ರೆ ವಾಕ್ಯವನ್ನು, ಶ್ರೇಷ್ಠವಾದ ಯಾಜಕೋದ್ಯೋಗವನ್ನು ಹೊಂದಿದವನಾಗಿದ್ದಾನೆ, ಉತ್ತಮ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಉತ್ತಮವಾದ ಒಡಂಬಡಿಕೆಗೆ ಮಧ್ಯಸ್ಥಕನಾಗಿದ್ದಾನೆ. ನೋಡ್ರಿ, ವಾಗ್ದಾನಗಳು ಏನಾಯಿತು? ಸ್ಥಾಪಿಸಲ್ಪಡ್ತು. ಅದನ್ನು ನೆರವೇರಬೇಕಂದ್ರೆ ಹೊಸ ಒಡಂಬಡಿಕೆ ಬೇಕಾಗಿತ್ತು. ಆ ಒಡಂಬಡಿಕೆಯನ್ನು ದೇವರು ತನ್ನ ರಕ್ತದ ಮುಖಾಂತರವಾಗಿ ಸ್ಥಾಪಿಸಿರುವ ದೇವನಾಗಿದ್ದಾನೆ. ತನ್ನ ರಕ್ತವನ್ನು ಚೆಲ್ಲೋದ್ರ ಮುಖಾಂತರ ಆ ರಕ್ತವನ್ನು ಯಾರು ನಂಬ್ತಾರೋ, ಆ ರಕ್ತದಿಂದ ಯಾರು ತೊಳೆಯಲ್ಪಡ್ತಾರೋ, ಯಾರು ಯೇಸು ಕ್ರಿಸ್ತ ನಂಬ್ತಾರೋ ಅವರು ದೇವರು ಏನೇನು ವಾಗ್ದಾನ ಮಾಡಿದ್ದಾರೆ ಆ ಎಲ್ಲ ವಾಗ್ದಾನಗಳಿಗೆ ಅವರು ವಾರಸ್ದಾರಾಗಿ ಮಾರ್ಪಡ್ತಾರೆ ಅಂತ ಬೈಬಲ್ ಹೇಳ್ತಾರೆ. ಆಮೇನ್, ಹಲ್ಲೆಲೂಯಾ. ಎಷ್ಟು ಜನ ಇದ್ದೀರಾ?
ಹಳೆ ಒಡಂಬಡಿಕೆಯಲ್ಲಿ ದೇವರು ವಾಗ್ದಾನಗಳನ್ನು ಕೊಟ್ಟರು. ಅಬ್ರಾಮನ ದೇವರು ಹೇಳಿದರು, ನಿನ್ನ ಸಂತಾನ ಮರಳಿನಷ್ಟು ಅಸಂಖ್ಯವಾಗ್ತಿದೆ. ನೆಕ್ಸ್ಟ್ ಇನ್ನೊಂದ್ಸಲ ಹೇಳಿದ್ರು, ಆಕಾಶದ ನಕ್ಷತ್ರಗಳಂತೆ ಎರಡನ್ನ ತೋರಿಸ್ತರು. ಅಂದ್ರೆ ಮಾಂಸಿಕವಾದ ಒಂದು ವಾಗ್ದಾನಗಳು, ಆತ್ಮಿಕವಾದ ಒಂದು ವಾಗ್ದಾನಗಳು. ಮಾಂಸಿಕವಾದ ವಾಗ್ದಾನಗಳಲ್ಲಿ ಇವತ್ತು ಕೂಡ ಇಸ್ರಾಯೇಲ್ ಜನಗಳು ಜೀವಿಸ್ತಾ ಇದ್ದಾರೆ. ಬಟ್ ಕ್ರಿಸ್ತನನ್ನ ನಂಬಿದ ನಾವು ಆಕಾಶದ ನಕ್ಷತ್ರಗಳಂತೆ ನಾವಿದ್ದೇವೆ. ನಾವು ಭೂಮಿಯ ಮರಳಂತೆ ಇಲ್ಲ. ನಮ್ಮನ್ನು ನೋಡಿನ ದೇವರು ಹೇಳಿದ್ರು, ನಿನ್ನ ಎರಡು ರೀತಿಯಲ್ಲಿ ಸಂತಾನ, ಒಂದು ಮರಳು, ಇನ್ನೊಂದು ಅಂದ್ರೆ ಪರಲೋಕಕ್ಕೆ ಸಂಬಂಧಪಟ್ಟಂತ ಕಾರ್ಯ, ಇನ್ನೊಂದು ಭೂಮಿಗೆ ಸಂಬಂಧಪಟ್ಟ ಕಾರ್ಯ. ಇವತ್ತವರೆಗೂ ಕೂಡ ಇಸ್ರಾಯೇಲ್ ಜನಗಳು, ಯಹೂದ ಜನಗಳು ಭೂಮಿಗೆ ಸಂಬಂಧಪಟ್ಟವರಾಗಿ ಅವರು ಜೀವಿಸ್ತಾ ಇದ್ದಾರೆ ಹೊರತು ಮೇಲಕ್ಕೆ ಅವ್ರು ಇನ್ನು ಆಕಾಶ ನಕ್ಷತ್ರಗಳಿಂದ ಆಗಿಲ್ಲ. ಆಕಾಶ ನಕ್ಷತ್ರಗಳಿಂದ ಆಗೋದು ಯಾವಾಗಂದ್ರೆ, ಯಾವಾಗ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸು ಕ್ರಿಸ್ತನ್ನ ಯಾರು ನಂಬ್ತಾರೋ ಅವರು ಆಕಾಶದ ನಕ್ಷತ್ರಗಳಿಂದ ಇರುವರು. ಇವತ್ತು ನಾವೆಲ್ಲರೂ ಕೂಡ ಆಕಾಶದ ನಕ್ಷತ್ರಗಳಿಂದ ಇದ್ದೇವೆ. ನಾವು ನಮ್ಮ ಸಕಲ ಆತ್ಮಿಕವಾದ ಆಶೀರ್ವಾದವನ್ನು ದೇವರು ಆತ್ಮಿಕವಾದ ಲೋಕದಲ್ಲಿ ಇಟ್ಟಿದ್ದಾನೆ. ಭೂಮಿಯಲ್ಲಿ ಇಟ್ಟಾಗ ಆದಾಮನನ್ನ ಸೈತಾನ ವಂಚಿಸಿದ ದೇವರು ಇವಾಗ ಇಲ್ಲಿಡದೆ ಎಲ್ಲವನ್ನ ಮೇಲಿಟ್ಟಿರುವ ದೇವನಾಗಿದ್ದಾನೆ. ಆಮೇನ್. ಎಷ್ಟು ಜನ ಇದ್ದೀರಾ? ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? ಎಷ್ಟು ಜನ ಆಕಾಶದ ನಕ್ಷತ್ರಗಳು ದೇವರ ಅಬ್ರಾಹ್ಮನಿಗೆ ಹೇಳಿದ್ರ? ಎರಡು ರೀತಿಯಲ್ಲಿ ಹೇಳಿದ್ರು. ಯಾವುದು? 2 ಟೈಪ್ಸ್. ಇವತ್ತು ಕೂಡ ಇಸ್ರಾಯೇಲ್ ಜನಗಳು ಮರಳಿನ ಹಾಗೆ ಜೀವಿಸ್ತಾ ಇದ್ದಾರೆ. ಬಟ್ ಇವತ್ತು ಯೇಸು ಕ್ರಿಸ್ತ ನಂಬಿದ ಪ್ರತಿಯೊಬ್ಬರು ಕೂಡ ನಾವು ಆಕಾಶದಲ್ಲಿರುವಂಥ ನಕ್ಷತ್ರಗಳ ಹಾಗೆ ನಾವು ಹೊಳಿತಾ ಇದ್ದೇವೆ ಕ್ರಿಸ್ತನಿಂದ. ಆಮೇನ್. ಪಕ್ಕದಲ್ಲಿ ಹೇಳ್ರಿ, ನಮ್ಮ ನೀತಿ ಅಲ್ಲ, ದೇವರ ನೀತಿ. ಇವಾಗ ಒಂದು ತಂದೆಗೆ ಒಂದು ಮಗ, ಅವನಿಗೆ ಭಯಂಕರ ಆಸ್ತಿ ಇದೆ. ಅವನ ತಂದೆ ಅವನ್ನ ಪ್ರೀತಿಸೋದಿಲ್ಲ. ಅವನ ತಂದೆ ಸತ್ತೋದ, ಇನ್ನೊಬ್ನ ಯಾವನ್ನೋ ಸಾಕೊಂಡಿದ್ದ. ಇವಾಗ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋದಾಗ ಯಾರಿಗೆ ಆಸ್ತಿ ಬರ್ತಿದೆ? ಯಾವ ಮಗನಿಗೆ? ದ್ವೇಷ ಮಾಡ್ತಾ ಇದ್ನಲ್ಲ ಅವರಪ್ಪ, ದ್ವೇಷ ಮಾಡ್ತಾ ಇದ್ದ. ಬಟ್ ನೀತಿ, ಇಲ್ಲಿ ಕುತ್ಕೊಂಡಿರೋದು ಏನಂತ ಕರಿತೀವಿ ಅವ್ರನ್ನ? ಜಡ್ಜಿನ ಏನು ಕರಿತೀವಿ? ನೀತಿ. ಆ ನೀತಿ ಏನ್ ಮಾಡ್ತಿದೆ? ತಂದೆ ದ್ವೇಷ ಮಾಡಿರ್ಬೋದು, ಬಟ್ ನೀತಿ ಕರೆಕ್ಟ್ ಆದ ನೀತಿಯನ್ನು ಕೊಡ್ತಿದೆ. ಅದೇ ರೀತಿಯಲ್ಲಿ ನಮ್ಮ ದೇವರು ಇವತ್ತು ನಮ್ಮೊಬ್ಬೊಬ್ಬರನ್ನು ಕೂಡ ಆತನ ನೀತಿಯಿಂದ ನಮ್ಮನ್ನ ನೀತಿವಂತರನ್ನು ಮಾಡಿರುವ ದೇವನಾಗಿದ್ದಾನೆ. ನಾವು ಪಾಪಿಗಳಾಗಿರ್ಬೋದು, ನಾವು ದ್ರೋಹಿಗಳಾಗಿರ್ಬೋದು, ದೇವರಿಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡಿರ್ಬೋದು, ಬಟ್ ನಮಗೊಂದು ಜಡ್ಜ್ಮೆಂಟ್ ಬಂದಿದೆ. ದೇವರ ನೀತಿ ನಮ್ಮನ್ನು ನೋಡಿ ಹೇಳ್ತು, ನೀವು ನೀತಿವಂತರು ಅಂತ, ನೀವು ಪರಲೋಕಕ್ಕೆ ಹೋಗೋರು ಅಂತ. ಹೌದು, ನಾವು ದೇವರಿಗೆ ವೈರಿಗಳಾಗಿದ್ದು ಅಂತ ರೋಮನನ್ನು ಬರೆದ ಪತ್ರಿಕೆ ಹೇಳ್ತಿದೆ. ಬಟ್ ದೇವರ ನೀತಿ ನಮ್ಮನ್ನ ಪರಲೋಕಕ್ಕೆ ಹೋಗೋರಂತ ಡಿಕ್ಲೇರ್ ಮಾಡ್ತಾ. ಈ ಲೋಕದಲ್ಲಿರುವಷ್ಟು ಕಡೆ ಆ ತಂದೆ ಮಗನಿಗೆ ಯಾವತ್ತೂ ಜಗಳ ಇತ್ತು, ವೈರತ್ವ ಇತ್ತು. ಬಟ್ ಲಾ ಪ್ರಕಾರ, ನೀತಿಯ ಪ್ರಕಾರ ಆ ತಾತನ ಆಸ್ತಿ ಯಾರಿಗೆ ಸೇರ್ಬೇಕು? ಸಾಕೊಂಡವನ ಮಗನಿಗಲ್ಲ, ಸ್ವಂತ ಮಗನಿಗೆ ಸೇರ್ಬೇಕು. ಹಾಗೆ ದೇವರು ಅವರ ನೀತಿಯಿಂದ ನಮಗೆಲ್ಲವನ್ನ ಅನುಗ್ರಹಿಸಿರುವ ದೇವರು. ನಮ್ಮ ನೀತಿ ಅಲ್ಲ, ದೇವರ ನೀತಿ. ನಾವು ಪಾಪಿಗಳಾಗಿರ್ಬೋದು, ಇವತ್ತರೆಗೂ ಕೆಲವರು ಪಾಪನೆ ಮಾಡ್ತಾ ಇರ್ಬೋದು, ಬಟ್ ದೇವರ ನೀತಿ ನಿಮ್ಮನ್ನ ನೀತಿಯೊಂದರನ್ನು ಮಾಡಿದೆ. ಗಾಡ್ಸ್ ದೇವರ ನೀತಿ ರೀ, ನಮ್ಮ ನೀತಿ ಅಲ್ಲ, ದೇವರ ನೀತಿ. ಲೋಕದ ಜಡ್ಜ್ ನಿಮಗೆ ಅಷ್ಟು ನಾರ್ಮಲ್ ಜಡ್ಜ್ಮೆಂಟ್ ಕೊಡುವಾಗ ಪರಲೋಕದ ಜಡ್ಜು ಅದ್ಭುತವಾದ ಜಡ್ಜ್ಮೆಂಟ್ ನಮಗೆ ಕೊಟ್ಟಿರುವ ದೇವನಾಗಿದೆ. ಕೀರ್ತನೆ ಸ್ಯಾಮ್ಸ್ 89:14. ನೀತಿ ನ್ಯಾಯಗಳು ನಿನ್ನ ಸಿಂಹಾಸನದ ಅಸ್ತಿವಾರವು. ಏನಂತಾರೆ ದೇವ್ರದು? ನೋಡ್ರಿ, ಇಲ್ಲಿ ಸಿಂಹಾಸನ ಇದೆ. ಇದೇನಿದು? ಇದೇ ಸಿಂಹಾಸನ. ಇದಕ್ಕೆ 4 ಕಾಲಿದೆ. ಫ್ರಂಟ್ ಅಲ್ಲಿರುವ 2 ಕಾಲುಗಳು ಏನಂತೆ? ಒಂದು ಕಾಲು ನೀತಿ, ಇನ್ನೊಂದು ಕಾಲು ನ್ಯಾಯ. ಯಾಕಂದ್ರೆ ನಾನು ದೇವರು ನೀತಿಯ ದೇವನಾಗಿದ್ದಾನೆ. ಆತನು ಒಂದ್ಸಲಿ ನಮ್ಮನ್ನ ಜಡ್ಜ್ ಮಾಡಿದ್ಮೇಲೆ, ಒಂದ್ಸಲಿ ನಮ್ಮನ್ನ ಆತನು ಡಿಕ್ಲೇರ್ ಮಾಡಿದ್ಮೇಲೆ ಮತ್ತೆ ಆ ಒಂದು ಜಡ್ಜ್ಮೆಂಟ್ ಅನ್ನು ವಾಪಸ್ ಇಸ್ಕೊಳ್ಳೋ ದೇವರು ನಮ್ಮ ದೇವರಲ್ಲ. ನಿಮ್ಮನ್ನೇನಂತ ಡಿಕ್ಲೇರ್ ಮಾಡಿ ಹೊಸ ಒಡಂಬಡಿಕೆ ನಿಮ್ಮನ್ನೇನಂತ ಕರೀತು? ಯಾರ ನೀತಿಯಿಂದ? ಆ ನೀತಿ ಯಾವತ್ತು ಕ್ಯಾನ್ಸಲ್ ಆಗಲ್ಲ, ಆ ಜಡ್ಜ್ಮೆಂಟ್ ಯಾವತ್ತು ಕ್ಯಾನ್ಸಲ್ ಆಗಲ್ಲ. ನಾವು ಹೊಸ ಒಡಂಬಡಿಕೆ ಕೆಳಗಿದ್ದೇವೆ. ಎಲ್ಲ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಲೇಬೇಕು. ಅದು ಆಪರೇಟ್ ಆಗ್ತಾ ಇದೆ, ಅದನ್ನು ನೀವು ನಂಬಬೇಕು. ನೀವೇನು ನಂಬಬೇಕು? ನಾನು ಹೊಸ ಒಡಂಬಡಿಕೆ ಕೆಳಗಿದ್ದೇನೆ, ನಾನು ಹೊಸ ಒಡಂಬಡಿಕೆ ನಾನು ಬಾಧ್ಯನಾಗಿದ್ದೇನೆ. ನಾನು ದೇವರು ಎಷ್ಟು ವಾಗ್ದಾನಗಳು ಇಟ್ಟಿದ್ದಾನು, ಎಷ್ಟು 1000 ವಾಗ್ದಾನಗಳಿದೆಯೋ ಆ ಎಲ್ಲ ವಾಗ್ದಾನ ಬಾಯಿನಲ್ಲಿ ಬರದೇ ಇರ್ಬೋದು, ಬಟ್ ನನ್ನ ಲೈಫಲ್ಲಿ ಅದು ಆಪರೇಟ್ ಆಗೇ ಆಗ್ತಿದೆ. ಅದಕ್ಕಾಗಿ ಯೇಸು ತನ್ನ ರಕ್ತವನ್ನು ಚೆಲ್ಲಿದ್ದಾನೆ ಅಂತ ನೀವು ನಂಬಬೇಕು. ಆಮೆನ್. ಓದಿ, ಹಂಗೆ ಓದಿ, ಮುಂದಕ್ಕೆ ಓದಿ. ನೀತಿ ನ್ಯಾಯಗಳು ನಿನ್ನ ಸಿಂಹಾಸನದ ಅಸ್ತಿವಾರವು. ನಿನ್ನ ಸಾನ್ನಿಧ್ಯ ದೂತರು
ಪ್ರೀತಿ ಸತ್ಯತೆಗಳೇ. ಒಂದು ನಿಮಿಷ, ನೀತಿ ಅಲ್ಲ, ನೀತಿ ಹೆಡ್ಡಿಂಗ್ ಏನಿದೆ? நீதியும் நியாயமும் உம்முடைய சிங்காசனத்தின் ಎರಡು ಕಾಲು, ನೀತಿ ಮತ್ತು ನ್ಯಾಯ. ಆಮೇಲೆ உம்முடைய சிங்காசனத்தின் ஆதாரம். ಅಪರಮ கிருபையும் ಏನೋ ಕೃಪೆಯು ಸತ್ಯಮು. ನೋಡಿ ಅಲ್ಲಿ ಕೃಪೆ ಬಂದ್ಬಿಡ್ತು, ಇದ್ರ ಕನ್ನಡದಲ್ಲಿ ಏನ್ ಬಂತು? ಪ್ರೀತಿ ಬಂದ್ಬಿಡ್ತು. ಆಕ್ಚುಲಿ ಅಲ್ಲಿ ಕೃಪೆ ಹಾಕೊಳ್ಳಿ, ಕೃಪೆಯು ಸತ್ಯಮು. ಇಲ್ಲಿ ಕರೆಕ್ಟ್ ಆಗಿದೆಯಾ? ಏನಿದೆ ಅಲ್ಲಿ? ಕೃಪೆಯು ಸತ್ಯವು. ಎಲ್ಲ ಹೇಳ್ರಿ, ಕೃಪೆಯು ಸತ್ಯವು. ಸತ್ಯ, ಒಂದು ನಿಮಿಷ, ಸತ್ಯ ಏನು? ಸತ್ಯ ನಾವು ಪಾಪಿಗಳು, ಬಟ್ ಕೃಪೆ ಏನ್ ಹೇಳ್ತಿದೆ? ನೀವು ನೀತಿವಂತರಂತ. ಹಲ್ಲೆಲೂಯಾ. ಸತ್ಯ ಏನು? ನಾವು ಪಾಪಿಗಳು, ಏನೇನೋ ಇದೆ, ಬಟ್ ಕೃಪೆ ನಮ್ಮನ್ನ ಡಿಕ್ಲೇರ್ ಮಾಡ್ತಿದೆ. ಹಲ್ಲೆಲೂಯಾ. ನೋಡ್ರಿ, ಬೈಬಲ್ ತುಂಬಾ ಅದ್ಭುತವಾಗಿ ಬೈಬಲ್ ಮಾತಾಡೋದಾಗಿದೆ. ಯಾಕಂದ್ರೆ ಎಲ್ಲದಕ್ಕೂ ಕಾರಣ ಕೃಪೆ, ಓನ್ಲಿ ಗ್ರೇಸ್. ದೇವರು ನ್ಯಾಯವುಳ್ಳ ದೇವನಾಗಿದ್ದಾನೆ. ಆತನು ಕೊಡುವ ಜಡ್ಜ್ಮೆಂಟ್ ತುಂಬಾ ಸೂಪರ್ ಆಗಿದೆ. ನ್ಯಾಯದಲ್ಲಿ ಹೇಳ್ಬೋದು ನೀನ್ ಸರಿ ಇಲ್ಲ ಅಂತ, ಬಟ್ ದೇವರ ನೀತಿ ನಮ್ಮ ನೋಡಿ ಹೇಳ್ತಿದೆ ನೀ ನೀತಿವಂತ ಅಂತ. ಆಮೇನ್. ಎಷ್ಟು ಜನ ಇದ್ದೀರಾ? ಏನ ಮೇಲಿಂದ ಓದಮ್ಮ, ಮೇಲಿಂದ ಓದು. ದೇವ ನುಡಿಯ 14. நீதியும் நியாயமும், ನೀತಿಯು ನ್ಯಾಯವು உம்முடைய சிங்காசனத்தின் ನಮ್ಮ ஆதாரம். ದೇವರು ನೀತಿ, ಪಕ್ಕದಲ್ಲಿ ಹೇಳಿ, ನಮ್ಮ ದೇವರು ನೀತಿವಂತ. ಆತನಲ್ಲಿ ನೀತಿ ಇದೆ. ಆತನ ಏನ್ ಹೇಳ್ತಾನೆ ಅದು ನಡೀಲೇಬೇಕು. ಇಲ್ಲ ಅದು ತಪ್ಪೋಯ್ತಂದ್ರೆ ಅದು ನೀತಿವಂತನಲ್ಲ. ಈಸ್ ನಾಟ್ ಎ ಜಡ್ಜ್. ಹಲ್ಲೆಲೂಯಾ. ನಾನು ಹೇಳಿದ ಎಷ್ಟು ನನಗೆ ಅರ್ಥ ಆಗ್ತಾ ಇದೆ. ನಿಮ್ಮನ್ನ ದೇವರು ಏನ್ ಮಾಡಿದ್ರು? ನೀತಿವಂತರಂತ. ಯಾರು ಈ ನೀತಿ? ಯಾರು ತನ್ನ ನೀತಿ ಅಂತ ಹೇಳ್ಕೊಂತ ಇದ್ದಾರೆ? ದೇವರು, ಅವ್ರು ಹೇಳಿರೋದು. ಇವಾಗ ಅವರೇ ನಿಮ್ಮನ್ನ ಎತ್ಕೊಂಡು ನರಕಕ್ಕಾಗ್ತದೆ. ಅವ್ರ ನೀತಿ ಏನಾಗ್ತಿದೆ? ಹೆಂಗೆ? ಆಗ ದೇವರ ನೀತಿ ನಿಲ್ಲೋದಿಲ್ಲ. ದೇವರ ನೀತಿ ನಿಲ್ಲೋದಕ್ಕೆ ಆಗೋದಿಲ್ಲ. ಒಂದು ಕೋಲು ಮುರಿತಂತ ಚೇರ್ ನಿಂತ್ಕೊಳಲ್ಲ. ದೇವರು ತೀರ್ಮಾನಿಸಿದ ನಮ್ಮ ನೋಡಿ ನೀತಿವಂತರ ಅಂತ. ಆತನ ನೀತಿನೇ ಸತ್ಯ. ಆತನ ಕೃಪೆ ನಮಗೆಲ್ಲವನ್ನು ಮಾಡುವಂಥದ್ದಾಗಿದೆ. ಎಷ್ಟು ಜನ ಇದ್ದೀರಾ? ಎಷ್ಟು ಜನ ಒಂದು ನಿಶ್ಚಯ ಇದೆ, ನಾನು ಹೊಸ ಒಡಂಬಡಿಕೆ, ಆ ಗಿಲ್ಟಿ ಕಾನ್ಶಿಯಸ್ ನಮ್ಮಲ್ಲಿ ಇರಬಾರ್ದು ಪ್ರೇರೆ. ನರಕದ ಬಗ್ಗೆ ನಾನು ಮಾತಾಡೋದಿಲ್ಲ, ಯಾಕಂದ್ರೆ ಇಲ್ಲಿ ಯೇಸುವನ್ನು ನಂಬಿದ ಒಬ್ಬನು ಕೂಡ ನರಕಕ್ಕೆ ಹೋಗ್ಬಾರ್ದು ಅನ್ನೋದು ದೇವರ ನೀತಿ. ಹಂಗಾದ್ರೆ ಅವರ ನೀತಿಗೆ ಇವತ್ತು ಎಷ್ಟು ಜನ ಕಲ್ಲಾಗ್ತಾ ಇದ್ದಾರೆ. ನಾನು ಅದನ್ನು ಒಪ್ಪೋದಿಲ್ಲ. ಹಾಗ ದೇವರ ನೀತಿಗೆ ಏನ್ ಮಾಡ್ತಾ ಇದ್ದಾರೆ? ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ, ನೀ ಪರಲೋಕಕ್ಕೆ ಹೋಗ್ತೀಯ ಅಂತ. ಬಟ್ ನಾವು ದೇವರಿಗೆ ದ್ರೋಹಿಗಳಾಗಿರಬಾರ್ದು ಅನ್ನೋದೇ ನಾವು ಒಂದು ಕಲ್ತ್ಕೊಳ್ಬೇಕು. ಅದಕ್ಕೆ ನಾನು ಹೇಳಿದೆ, ನಮ್ಮ ಮಾಂಸಕ್ಕೆ ಆತ್ಮಕ್ಕೆ ಏನಿದೆ ಅಂದೆ, ನಾವು ದೇವರ ನೀತಿಯನ್ನು ಹಾಳು ಮಾಡೋರಾಗಿರಬಾರ್ದು. ನಮ್ಮ ನೀತಿ ಅಲ್ಲ, ದೇವರ ನೀತಿ. ಅವ್ರು ಒಂದ್ಸಲಿ ಜಡ್ಜ್ಮೆಂಟ್ ಕೊಟ್ಟ ಮೇಲೆ ನೀನ್ ನೀತಿವಂತ ಅಂದ್ಮೇಲೆ ನೀನ್ ನೀತಿವಂತನೇ. ಅದನ್ನ ಚೇಂಜ್ ಮಾಡಕ್ಕೆ ಯಾವನಿಂದ ಸಾಧ್ಯವಿಲ್ಲ. ಆತನ ನೀತಿ ಆತನ ನೀತಿನೇ. ಆತ ನೀತಿ ಉಳ್ಳ ದೇವನಾಗಿದ್ದಾನೆ. ಎಷ್ಟು ಜನ ಇದ್ದೀರಾ? ಆ ನಿಶ್ಚಯದಲ್ಲಿ ಚರ್ಚೆಗೆ ಬರ್ಬೇಕು ನೀವು. ನಾನೊಬ್ಬ ನೀತಿವಂತ, ನಾನು ದೇವರೊಬ್ಬ ನೀತಿ ಆಗಿದ್ದೇನೆ, ಆತನ ಜಡ್ಜ್ಮೆಂಟ್ ಮಾಡಿದ್ದೇನೆ, ನಾನು ನೀತಿವಂತ ಅಂತ ಆ ನಿಶ್ಚಯದಲ್ಲಿ ಬರುವಾಗ ಎಲ್ಲ ವಾಗ್ದಾನಗಳು ನಿಮ್ಮ ಲೈಫಲ್ಲಿ ಆಪರೇಟ್ ಆಗ್ತಾ ಇರ್ತಿದೆ. ಆಮೆನ್. ತಗೊಳ್ಳಿ ಮತ್ತೊಂದು ವಾಕ್ಯ, Psalms 31:1. Psalms 31:1. ಬೇಗ. ಯೆಹೋವನೇ ನಿನ್ನ ಮೊರೆ ಹೊಕ್ಕಿದ್ದೇನೆ. ಏನಂತೆ? ಗಮನಿಸಿ, ದಾವೀದನಿಗೆ ತುಂಬಾ ಚೆನ್ನಾಗಿ ಇದು ಗೊತ್ತಿತ್ತು. ದಾವೀದನಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಎಷ್ಟು ಜನ ಇದ್ದೀರಾ? ಬಟ್ ದೇವರ ನೀತಿ, ದೇವರ ನೀತಿ, ಆತನ ನೀತಿ ಹೇಳ್ತಾ ಇದೆ ನೀವು ನೀತಿವಂತರಂತ. ಆತನ ನೀತಿ ಹೇಳ್ತಾ ಇದೆ ನೀವು ಪರಿಶುದ್ಧರಂತ. ಆತನ ನೀತಿ ಹೇಳ್ತಾ ಇದೆ ನೀವು ಐಶ್ವರ್ಯವಂತರಂತ. ಆತನ ನೀತಿ ನಮ್ಮ ಲೈಫ್ ಅಲ್ಲಿ ನೆರವೇರಲೇಬೇಕು. ನಾವು ಹೊಸ ಒಡಂಬಡಿಕೆ ಬಾಧ್ಯಸ್ಥರಾಗಿದ್ದೇವೆ. ನಾನು ಎಂತ ಪಾಪಿ ಆಗಿದ್ರು ಕೂಡ, ನಾನು ಎಂತ ದುಷ್ಟನಾಗಿದ್ರು ಕೂಡ, ಕ್ರಿಸ್ತನು ನನ್ನನ್ನು ಕಾಪಾಡಿರುವ ದೇವನಾಗಿದ್ದಾನೆ. ಯಾಕೆ ಭಯದಲ್ಲೇ ಕುದಿರ್ತಾರೆ, ಹೋಗ್ತಾರೆ, ಹೊರಗಡೆ ಹೋಗ್ತಾರೆ, ಇವತ್ತಿಂದ ನನ್ನ ಪರಿಶುದ್ಧ ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್ ಅಷ್ಟೇ. ಸ್ವಲ್ಪ ಹೊತ್ತು ಆಮೇಲೆ ತಿರ್ಗಿ ಹಚ್ಕೊಂತಾನೆ ಬೀಡಿನ. ಭಾನುವಾರ ಹೋಗೋಣ ಬಿಡಿ, ಪಶ್ಚಾತ್ತಾಪಡ. ಭಾನುವಾರ ನಮ್ಮ ಪಾಸ್ಟರ್ ಬೈತಾ ಇರ್ತಾರಲ್ಲ, ಅವ್ರು ಬೈವಾಗೇ ಅವ್ರ ಲೆಕ್ಕ, ಅವ್ರು ಬೈದ್ರೆ ಇವ್ರು ಪಾಪ ಪರಿಹಾರ ಆಗ್ತದೆ. ನಾನು ದೇವ್ರಿಗೆ ಕಲ್ವಾರಿ ಶಿಲುವೆ ಮೇಲೆ ತನ್ನ ನೀತಿನ ಸ್ಥಾಪನೆ ಮಾಡಿರುವ ದೇವನಾಗಿ. He is our God. We have to believe. ಬಾಹುಬಲಿ ನೋಡಿದ್ರಿಂದ ನೀವು ನರಕಕ್ಕೆ ಹೋಗೋದಿಲ್ಲ. ಬೇಡವಾದನ್ನ ಮಾಂಸಕ್ಕೆ ಸಂಬಂಧಪಟ್ಟಿದ್ರ ಮಾಡದೇ ಇರೋಕೆ ಪ್ರಯತ್ನ ಪಡ್ರಿ.
ಒಳ್ಳೇದಿದ್ರೆ ನೋಡ್ರಿ, ಕೆಟ್ಟದಿದ್ರೆ ಬೇಡ. ಮನುಷ್ಯನಿಗೆ ಮನೋರಂಜನೆ ಬೇಕು. ಅದಕ್ಕಂತ ಹೋಗಿ ಸಿನಿಮಾ ಥಿಯೇಟರ್ಲಿ ಕೂತ್ಕೊಂಡಿರೋದಲ್ಲ 24 ಗಂಟೆ ಹೋಗ್ಬಿಟ್ಟು 24 ಟಿವಿ ಮುಂದೆ ಕೂತ್ಕೊಂಡದಲ್ಲ. ಆ ಸೀರಿಯಲ್ ಆದ್ಮೇಲೆ ಇದು, ಈ ಸೀರಿಯಲ್ ಆದ್ಮೇಲೆ ಆ ಸೀರಿಯಲ್ ಆದ್ಮೇಲೆ ಅವರತ್ತ ಹಿಂಗೆ ಬೈದ್ರು, ಇದನ್ನೆಲ್ಲ ತಗೊಂಬಂದು ಈ ಕ್ಯಾರೆಕ್ಟರ್ಲ್ಲ ಇಲ್ಲಿ ತೋರಿಸೋದಲ್ಲ. ಇದೇ ಪ್ರಾಬ್ಲಮ್ ಆಗ್ತಿರೋದು ಮನೆಯಲ್ಲಿ. ಅತ್ತೆ ಸೊಸೆ ಗಲಾಟೆ ಅದು ನೋಡೆ. ಎಷ್ಟು ಜನ ಇದ್ದೀರಾ? ಬರೋ ಸೀರಿಯಲ್ ಎಲ್ಲ 2 ಹೆಣ್ತೀರೆ. ಕೆಲವು ಬಾರಿ ನಾನು ಪ್ರೋಗ್ರಾಮ್ ನೋಡುವಾಗ ಪಕ್ಕಂತ ಒಂದು ಹುಡುಗಿ ಹಿಂಗೆ ಬರ್ತಾಳೆ, ಇನ್ನೊಂದು ಹುಡುಗಿ ಅಲ್ಲಿ ಬರ್ತಾಳೆ. ಈ ಮಧ್ಯಾಹ್ನದ ಹೊತ್ತೆಲ್ಲ ನಮ್ಮ ತಾಯಿ ಅಡುಗೆ ನೋಡ್ತಾರೆ. ಆವಾಗ ಕೆಲವು ಅಡ್ವರ್ಟೈಸ್ಮೆಂಟ್ ಬರ್ತದೆ. ಪುಟ್ಗೌರಿ ಮದುವೆ ಅಂದರೆ ಈ ಪುಟ್ಗೌರಿ ಒಂದು ಕಡೆ, ಇನ್ನೊಂದು ಹೆಂಡ್ತಿ ಇನ್ನೊಂದು ಕಡೆ, ಇನ್ನೊಂದು ಯಾವುದೋ ಲಕ್ಷ್ಮೀ ಬಾರಮ್ಮ ಅಂತೆ, ಅದು ಇನ್ನೊಂದು ಹೆಂಡ್ತಿ. ಇದೇನಪ್ಪ 2 ನಮ್ಮ ಅಮ್ಮನ ಹೇಳಿದ ಏನು ಎಲ್ಲ 2 ಹೆಂಡ್ತಿರೇ ಸೀರಿಯಲ್ ಬರ್ತೈತಲ್ಲ ಇದರಲ್ಲಿ ಅಂತ. ಅವಾಗ ಏನು ನೋಡ್ತೀವಿ ಮನುಷ್ಯ, ಪರವಾಗಿಲ್ಲ ಹೆಂಡ್ತಿನಿರಲಿ, ಪಕ್ಕದಲ್ಲಿ ಇನ್ನೊಂದು ಪುಟ್ಗೌರಿನಿರಲಿ, ಲಕ್ಷ್ಮಿ ಇನ್ನೊಬ್ಬಳು ನೀನು ಬಾರಮ್ಮ. ಇದು ಬಗ್ಗೆ ದೇವ್ರು ಹೇಳಿಲ್ಲ. ಆಮೇಲೆ ಪರವಾಗಿಲ್ಲ ಪಾಸ್ಟ್ ಹೇಳಿದ್ದಾರೆ, ದೇವರು ನಮ್ಮನ್ನು ನೀತಿ ಆದ್ರೂ ಮಾಡಿದ್ರು ಅಂತ. ಪರವಾಗಿಲ್ಲ, ರೈಟು ಲೆಫ್ಟು ಒಂದೊಂದು ಹೆಂಡ್ತಿ ಇಕ್ಕೊಂಬಿಡೋಣ ಅಂತ. ಇದು ಮಾಂಸಕ್ಕೆ ಸಂಬಂಧಪಟ್ಟ ಕಾರ್ಯ. ದೇವರು ನಮ್ಮ ಆತ್ಮವನ್ನು ದೇವರು ಬದುಕಿಸಿರುವ ದೇವರಾಗಿದೆ. ಆಮೇಲೆ ಹೋಗಿ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬೇಡ. ನಮ್ಮ ಆತ್ಮ ರಕ್ಷಣೆ ಆಗಿದೆ, ಪರವಾಗಿಲ್ಲ ಪಾಸ್ಟ್ರೆ, ನಮ್ಮ ಹೆಂಡ್ತಿ ದುಬೈಗೆ ಹೋಗ್ಬಿಟ್ಲು, ಅದಕ್ಕೆ ಇನ್ನೊಂದು ಮದುವೆ ಮಾಡ್ಕೊಂಡು ಅಂತ ಯೋಚನೆ ಮಾಡಿದ್ದೀನಿ. ನನ್ನ ಗಂಡ ಫಾರಿನ್ಗೆ ಹೋಗ್ಬಿಟ್ಟ, ಅದಕ್ಕೆ ನನ್ನ ಗಂಡ ಬರೋರ್ಗೆ ಇನ್ನೊಂದು ಮದುವೆ ಮಾಡ್ಕೊಳ್ಳೋಣ ಅಂತ. ಇದೆಲ್ಲ ಮಾಂಸದ ಇಚ್ಛೆಗಳು. ನಿಮ್ಮ ಹೆಂಡತಿ ಯಾವ ಊರಿಗನ ಹೋಗಲಿ, ನಿಮ್ಮ ಗಂಡ ಯಾವ ಊರಿಗನ ಹೋಗಲಿ, ಬಟ್ ಕ್ರಿಸ್ತನೊಂದಿಗೆ ನಿಮ್ಮ ಸಮಯವನ್ನು ಕಳಿಬೇಕು ಅನ್ನೋದೇ ದೇವರ ಉದ್ದೇಶ. ಆರ್ ಯು ದೇರ್? ದಾವೀದನಿಗೆ ತುಂಬಾ ಚೆನ್ನಾಗಿ ಗೊತ್ತಿದ್ದು, ಆದ್ರೂ ಮಿಸ್ಟೇಕ್ ಮಾಡ್ದ. ಬಟ್ ಅವ್ನು ಬರೀತಾನೆ, ಏನು ಬರೀತಾನೆ ಓದ್ರಿ, ತುಂಬಾ ಅದ್ಭುತವಾಗಿ ಬರ್ತೇನೆ ಅಂತೆ. ಯೆಹೋವನೇ, ಕರ್ತನೇ, ನಿನ್ನಲ್ಲಿ ಭರವಸೆ ಇಟ್ಟುಕೊಂಡಿದ್ದೇನೆ, ನನಗೆ ಎಂದಿಗೂ ಆಶಾಭಂಗ ಪಡಿಸಬೇಡ. ಏನಂತೆ? ನನಗೆ ಎಂದಿಗೂ ಆಶಾಭಂಗ ಪಡಿಸಬೇಡ. ಆಮೇಲೆ ನಿನ್ನ ನೀತಿಗನುಸಾರವಾಗಿ ಏನಂತೆ? ನಿನ್ನ ನೀತಿಯಲ್ಲಿ ನನ್ನನ್ನು ರಕ್ಷಿಸು. ಏನಂತೆ? ನನ್ನ ನೀತಿ ಅಲ್ಲ ಸ್ವಾಮಿ, ನನ್ನ ನೀತಿ ಅಲ್ಲ, ನಿನ್ನ ನೀತಿ. ದಾವೀದನ ಗೊತ್ತಿತ್ತು, ಬಟ್ ಇವತ್ತು ನಮಗೆ ಗೊತ್ತಿಲ್ಲ. ಇಷ್ಟ ಪಾಸ್ಟರ್ಗಳು ಗೊತ್ತಿಲ್ಲ. ಬೋರ್ಡ್ ಹಾಕೊಂಡಿರ್ತಾರೆ. ಏನ್ ಗೊತ್ತಾ ಬೋರ್ಡ್ ಹಾಕಿರ್ತಾರೆ? ನನ್ನ ನೀತಿಗೆ ಅನುಸಾರವಾಗಿ ದೇವರನ್ನು ಆಶೀರ್ವದಿಸಿದ್ರು. ದಾವೀದ ಅದು ಮಿಸ್ಟೇಕ್ ಆಗಿ ಮಾತಾಡ್ಬಿಟ್ಟಿರ್ತಾನೆ. ಬಟ್ ಮಿಸ್ಟೇಕ್ ಆಗಿದ್ದಕ್ಕೆ ಇದನ್ನು ಮಾತಾಡ್ತಾ ಇರೋದು ಅವನು. ಕಷ್ಟ ಅನುಭವ ಏನಾಯ್ತಂತೆ? ಯಾಕೆ ಕಷ್ಟ ಬಂತು? ಮಾಡಿ ಮೇಲೆ ಪಕ್ಕದ ಮನೆ ಪರತಮ್ಮ ನೋಡೋದಕ್ಕೆ ಕಷ್ಟ ಬಂದಿದ್ದು. ಇದ್ದೀರಾ? ಮರ್ಯಾದೆಗೆ ಯುದ್ಧಕ್ಕೆ ಹೋಗಿದ್ರೆ ಬರ್ತಾ ಇದ್ದ ಪ್ರಾಬ್ಲಮ್ಮು. ಇದೆಲ್ಲ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಬರೀತಾನೆ. ಏನು ಗೊತ್ತಾ? ಕಷ್ಟ ಅನುಭವಿತಾರ ಆಯ್ತು, ಇನ್ಮೇಲೆ ಮಾಡಿ ಅಂತೂ ಹತ್ತಕ್ಕೆ ಹೋಗಲ್ಲ ನಾನು. ಇದೇ ವಿಷಯ ಇದೆ. ಆದ್ರೆ ಪೇತ್ರನ ಬರೀತಾನೆ, ನಿಮ್ಮನ್ನ ದೇವರು ಚಿನ್ನದ ಹಾಗೆ ಪುಟ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಅದು ಇದು ಬೇರೆ ವ್ಯತ್ಯಾಸ. ಅಂದ್ರೆ ನಿಮ್ಗೊಂದು ಒಳ್ಳೇದು ಆಗ್ತೈತೆ ಅಂದ್ರೆ, ನೀವು ಎಲ್ಲೋ ಒಂದು ಕಡೆ ನಿಮ್ಗೆ ಡಿಸ್ಟರ್ಬ್ ಆಗ್ತಿದೆ, ನಿಮ್ಗೆ ಯಾರೋ ಅವಮಾನ ಮಾಡ್ತಾರೆ, ನಿಮ್ಮ ಬಿಸ್ನೆಸ್ಸಲ್ಲಿ ಏನೋ ಒಂದು ಡಿಸ್ಟರ್ಬ್ ಆಗ್ತಿದೆ ಅಂದರೆ ನೆನೆಸ್ಕೊಬೇಕು, ನನ್ನ ಜೊತೆ ನಾವು ಹೊಸ ಬಣ್ಣಕ್ಕೆ ಬಾಧ್ಯನಾಗಿದ್ದೇನೆ. ನಾನು ಇವತ್ತು ಏನಾದ್ರು ಶೋಧಿಸಲ್ಪಟ್ಟರು ಕೂಡ ಇದು ಸಕ್ಸಸ್ಗೆ ಅಂತ ನೆನೆಸ್ಕೊಬೇಕು. ಅದು ಬೇರೆ ಇದು ಬೇರೆ. ನೀವು ಅಂತಂದು ಇದರಲ್ಲಿ ಬಂದು ಮಿಕ್ಸ್ ಮಾಡಬೇಡ. ಆಮೇಲೆ ಕೆಲವರು ಜೀವಿತದಲ್ಲಿ ಹೋರಾಟಗಳು ನಡೀತಾ ಇದೆ, ಬೆಂಕಿಯಲ್ಲಿ ಹಾಕಲ್ಪಟ್ಟವರಾಗಿದ್ದೀರಾ. ಬಟ್ ನಾನು ಹೇಳ್ತೇನೆ, ಅದರಿಂದ ಹೊರಗಡೆ ಬರುವಾಗ ಶೈನಿಂಗ್ ಹೊಡಿತಾ ಇರ್ತೀರಾ. ಏನದು? ಯಾರಿಗೆ ಇದರಲ್ಲಿ ನೋಡಿ, ಇದರಲ್ಲಿ ಹೋದಮ್ಮ ಏನವಿರೋದು? ನಿನ್ನ ನೀತಿಗನುಸಾರವಾಗಿ ನನ್ನನ್ನು ರಕ್ಷಿಸು. ವಾವ್, ನನ್ನ ನೀತಿಯಿಂದ ರಕ್ಷಿಸೋದಕ್ಕೆ ನನ್ನ ನೀತಿನೇ ಇಲ್ಲ, ನಾನು ರಕ್ಷಿಸಕ್ಕಾಗಲ್ಲ. ಬಟ್ ನಿನ್ನ ನೀತಿಗನುಸಾರವಾಗಿ ನಾವು ನೀತಿ ಒಂದಂತ ಡಿಕ್ಲೇರ್ ಹೊಂದಿರೋದು. ಅದಕ್ಕೆ ಹಿಬ್ರಿಯರಿಗೆ ಬರೆದ ಪತ್ರಿಕೆ, ಹೊಸ ಒಡಂಬಡಿಕೆಗೆ ಮಧ್ಯಸ್ಥಕನಿಗೆ ನಾವು ಒಳಗಾಗಿದ್ದೇವೆ, ಅವರ ನೀತಿಗೆ ನಾವು ಒಳಗಾಗಿದ್ದೇವೆ. ಅವ್ರ ಜಡ್ಜ್ಮೆಂಟ್ ಮಾಡ್ಬಿಟ್ರೆ ನಮಗೆ. ಓದಮ್ಮ ನೆಕ್ಸ್ಟ್ ಇನ್ನೊಂದು ಕೀರ್ತನೆ 143 ಓದೋದು. ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಆಲಿಸು. ಗಮನಿಸ್ರಿ ಇದ್ದೀರಾ? ಏನಂತ ಪ್ರೇಯರ್ ಮಾಡ್ತಾನೆ? ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಆಲಿಸು, ನನ್ನ ಬಿನ್ನಹಕ್ಕೆ ಕಿವಿಗೊಡು, ನಿನ್ನ ನೀತಿ ಸತ್ಯತೆಗಳಿಗನುಸಾರವಾಗಿ. ಏನ್ ಸ್ವಾಮಿ? ನಿನ್ನ ನೀತಿಗೆ, ನಿನ್ನ ಸತ್ಯತೆಗೆ ಅನುಸಾರವಾಗಿ ಸದುತ್ತರವನ್ನು ದಯಪಾಲಿಸು. ನನಗೆ ಆನ್ಸರ್ ಮಾಡು. ನನ್ನ ನೀತಿಗೆ ನೀನು ಆನ್ಸರ್ ಮಾಡಕ್ ಆಗೋದಿಲ್ಲ, ನನ್ನ ನೀತಿ ಬರೇ ತಡೆನೆ. ಬಟ್ ನಿನ್ನ ನೀತಿಗೆ ಅನುಸಾರವಾಗಿ ಐ ವಾಂಟ್ ಆನ್ಸರ್ಸ್. ಇವತ್ತು ಎಲ್ಲ ವಾಗ್ದಾನಗಳು ಹೆಂಗೆ ಆನ್ಸರ್ ಮಾಡ್ತಾವಂದ್ರೆ, ನೀವು ಹೊಸ ಒಡಂಬಡಿಕೆಗೆ ನೀವು ಒಳಗಾಗಿರೋದ್ರಿಂದ ಎಲ್ಲ ವಾಗ್ದಾನಗಳು ನಿಮ್ಮನ್ನು ಕೇಳಿ ನಡೆಯೋದಿಲ್ಲ. ನೀವು ಕೇಳದೆ ಓದೋದು ನಡೀತಾ ಇರ್ತಿದೆ. ಯಾವ ರೀತಿ ಒಂದು ಓಟ್ ಹಾಕ್ಬಿಟ್ಟು ಅವ್ರು ಏನು ನಿಮಗೆ ಪ್ರಾಮಿಸ್ ಮಾಡಿದ್ರು, ಅಟ್ಲೀಸ್ಟ್ ಒಂದು 40% ಆದ ಅವ್ರನ್ನ ನಿಮ್ಮನ್ನು ಕೇಳಿ ಅಲ್ಲ ಅವರು ಮಾಡೋಕ್ಕೆ ಮುಂದೆ ಬರ್ತಾರೋ, ಹಾಗೆ ನಾನು ದೇವರು ಏನು ಮಾತಾಡಿದೇನೋ ಅದನ್ನು ನೆರವೇರಿಸಲಿ ಅದನ್ನು ಆತುರವಾಗಿರುವ ದೇವನಾಗಿದ್ದಾನೆ. Hallelujah. We have to believe that in the name of Jesus.
ನಾವು ಸಾಮಾನ್ಯವಾದ ಜನಗಳೆಲ್ಲ ನಾನು ದೇವರ ನೀತಿ, ನಾನು ದೇವರು ಹೇಳಿದ್ಮೇಲೆ ಮುಗೀತು. ಆತನು ಬದಲಾವಣೆ ಮಾಡಿ ಇವತ್ತು ನೀತಿಗೆ ಪ್ರಶ್ನೆ ಹಾಕಿ ಪ್ರಸಂಗ ಮಾಡ್ತಾ ಇದ್ದಾರೆ. ಸುಮ್ಮನೆ ಅದೆಲ್ಲ ನೋಡಿ ಡಿಸ್ಟರ್ಬ್ ಆಗಬೇಡ್ರಿ. ಕೆಲವರಿಗೆ ಗುಂಡಿಗೆ ಅದ್ರೋಗ್ಬಿಡ್ತೈತೆ ಅದು ನೋಡ್ಬಿಟ್ಟು. ಹೇಳ್ತೀರಿ ಹೆಂಡ್ತಿನ, నువ్వేమన్నా పోతావేమే పరలోకంకి, ನೀನ పోరియಮ್ಮ ನಾ ಪೋರ ಮಾದ್ರೆ ಇಲ್ಲಮ್ಮ. ಪ್ರಸಂಗ ಹಂಗಿರ್ತೈತೆ. ಬಟ್ ಯೇಸು ಕ್ರಿಸ್ತನ ಹೇಳ್ತಾನೆ, ಯು ಆರ್ ದಿ ನ್ಯೂ ಟೆಸ್ಟ್ಮೆಂಟ್. ಆತ ನೀತಿ ಏನು ಡಿಕ್ಲೇರ್ ಮಾಡಿದೆ, ಜಡ್ಜ್ಮೆಂಟ್ ಏನು ಕೊಟ್ಟರು? ಪಾಪಿಯಾದ ನನ್ನನ್ನು ಯೇಸುವೇ ಮಗನಾಗಿ ಮಾಡಿದೆ, ನಂಬಿಗಸ್ತ ನಾದವನೇ ಯೇಸುವೇ ನಿನ್ನನ್ನೇ ಆರಾಧಿಸುವೆ. ಯಾಕಂದ್ರೆ ನಮ್ಮ ದೇವರು ನಂಬಿಗಸ್ತನು. ಪಕ್ಕದಲ್ಲಿ ಹೇಳ್ರಿ, ನೇನಾಂಡರ್ ಉಣ್ಮೆ ಉಳ್ಳವರ್, ಸುಳ್ಳನ್ನು ಹೇಳಲು ಆತ ಸತ್ಯವಂತ. ಈಗ ಹೇಳ್ರಿ, ದಾವಿದ ಹುಷಾರಾಗಿದ್ದಾನ? ನಾವು ಹುಷಾರಾಗಿದ್ದೇವ? ದಾವಿದನಿಗಿರುವ ತಿಳುವಳಿಕೆ ಒಂದು ಹೊಸ ಒಡಂಬಡಿಕೆ ಜನಗಳಿಗಿಲ್ಲವೇ? ಇವತ್ತೇನು ನಂಬ್ತಾರೆ ಗೊತ್ತಾ? ಮಾಂಸದಲ್ಲಿ ಯಾವ ಕ್ರಿಯೆಗಳಲ್ಲಿ ನಡ್ಕೊಂತೇವೋ ಅದ್ರ ಮೇಲೆ ಬ್ಯಾಲೆನ್ಸ್ ಮಾಡ್ತಾರೆ, ಜಡ್ಜ್ಮೆಂಟ್ ನಡೀತಾ ಇದೆ. ಬಟ್ ನಮ್ಮ ದೇವರು ನಮ್ಮ ಮಾಂಸದಲ್ಲಿ ಆದಂಥ ಬದಲಾವಣೆಗಳಲ್ಲಿ ನಮಗೆ ದೇವ್ರ ಜಡ್ಜ್ಮೆಂಟ್ ಕೊಟ್ಟಿಲ್ಲ. ನಾವು ಅನೀತಿವಂತರಾಗಿರುವಾಗಲೇ ದೇವರು ನಮಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ನೀತಿವಂತ ಡಿಕ್ಲೇರ್ ಮಾಡಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು ಹೇಳ್ರಿ? ಅದರಿಂದ ಡೇ ಬೈ ಡೇ ನಾವು ಕ್ರಿಸ್ತನ ಹಾಗೆ ಮಾರ್ಪಡುವವರಾಗಿರ್ಬೇಕು. ದೇವರನ್ನ ಅರಿಯೋದಕ್ಕೆ ಮುಂಚಿತವಾಗಿ ನಾವು ತಪ್ಪು ಮಾಡಿರ್ಬೋದು. ನಾವು ಪಕ್ಕದ ಮನೆ ಪಾರ್ವತಮ್ಮನ ಸೈಡ್ ಹೊಡೆದಿರ್ಬೋದು. ಆದರೆ ದೇವ್ರು ನಂಬದ ಮೇಲೆ ಅವ್ರನ್ನ ಅಕ್ಕ ಥರ ನೋಡಬೇಕು. ಅಕ್ಕ ಹೆಂಗಿದ್ದೀರ? ಅಕ್ಕ ಚೆನ್ನಾಗಿದ್ದೀರಾ? ಬರ್ಲಕ್ಕ ಹೇಳೋದು ಅರ್ಥ ಆಗ್ತಿದೆಯಾ? ಅದಕ್ಕೆ ಪೌಲ ಬರ್ತಾನೆ, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್. ಪಕ್ಕದಾಗ ಹೇಳ್ರಿ, ಸಿಸ್ಟರ್, ಬ್ರದರ್, ಹೌ ಆರ್ ಯು? ಹೌ ಇಸ್ ಯುವರ್ ಬಿಸ್ನೆಸ್? ಹೌ ಇಸ್ ಯುವರ್ ಚಿಲ್ಡ್ರನ್ಸ್? ನಗಿಬೇಕು. ಮೇಲಿಂದ ಕೇಳಿದ್ರು, ರೇಷ್ಮೆ ಸರಿ ಹುಟ್ಟಿದ್ರೆ ನಲ್ಲ ಇರ್ಕಂಗಿಲ್ಲ, ಏನಿಲ್ಲ ಅಂದರೆ ಒಟ್ಟಂಗಿಲ್ಲ. ಅಂಥವ್ರ ಜೊತೆ ನಾವು ಸಂಬಂಧ ಬೆಳೆಸ್ಬೇಕು. ಆಮೇಲೆ ಸ್ವಲ್ಪ ಓರಾಗಿ ಮಾತಾಡಿದ್ರೆ ಬಂದು ಏನೋ ಸ್ಕೆಚ್ ಹಾಕ್ಬಿಡ್ತಾರೆ ಬ್ರದರ್ ಅಂತ. ಖಂಡಿತ ಸ್ಕೆಚ್ ನಮ್ಮ ಸಭೆ ಮಕ್ಕಳು ಹಾಕೋದಿಲ್ಲ, ಆ ನಂಬಿಕೆ ನನಗಿದೆ. ಆಮೇಲೆ ನಿಮಗಾಗಿ ಬಹಳ ವಾಗ್ದಾನಗಳನ್ನು ದೇವರು ಮಾಡಿದ್ದಾನೆ. ಅದು ನಡೀತಾ ಇದ್ದ ದೇಶ ನಂಬ್ತೀರಾ? ಇವತ್ತಿಂದ ನೀವು ಹೊರಗಡೆ ಹೋಗಿ ಏನಿಲ್ಲ ಗೊತ್ತಾ? ನಾನು ಹೊಸ ಒಡಂಬಡಿಕೆಗೆ ನಾನು ಬಾಧ್ಯನಾಗಿದ್ದೇನೆ. ನನ್ನ ನೀತಿ ಅಲ್ಲ, ದೇವರ ನೀತಿಯಿಂದ ವಾಗ್ದಾನ ನೆರವೇರ್ತೈತೆ. ನಾನು ಒಳ್ಳೆಯವನಾಗಿ ನಡ್ಕೊಳ್ತೀನಿ ಬ್ರದರ್, ಕರೆಕ್ಟಾಗಿ ದಶಮಭಾಗ ಕೊಡ್ತೀನಿ ಬ್ರದರ್, ಕರೆಕ್ಟಾಗಿ ನಾನು ಚರ್ಚಿಗೆ ಬರ್ತೀನಿ ಬ್ರದರ್, ಅದಕ್ಕೆ ನಾನು ಬಿಸ್ನೆಸ್ ಹಾಗೇ ಇಂಪ್ರೂವ್ಮೆಂಟ್ ಆಗ್ತದೆ. ಹಂಗಲ್ಲ. ಅದನ್ನು ನಾನು ಯೋಚನೆ ಮಾಡಿಬಿಡ್ರಿ. ನಾನು ಏನೇ ಇರಬಹುದು, ಬಟ್ ನನ್ನ ನೀತಿ ಅಲ್ಲ ಸ್ವಾಮಿ, ನಿನ್ನ ನೀತಿ, ನಿನ್ನ ನೀತಿ. ಎಲ್ಲ ಹೇಳ್ರಿ, ಸ್ವಾಮಿ ನಿನ್ನ ನೀತಿ, ನಿನ್ನ ನೀತಿ. ನಾನು ಹೊಸ ಒಡಂಬಡಿಕೆಗೆ ಬಾಧ್ಯನಾಗಿದ್ದೇನೆ. ಹೊಸ ಒಡಂಬಡಿಕೆ ಕೆಳಗಡೆ ನಾನು ಇರೋದ್ರಿಂದ ದೇವರು ಏನೇನು ವಾಗ್ದಾನ ಮಾಡಿದ್ರೋ ಆ ಎಲ್ಲ ವಾಗ್ದಾನಗಳು ನನ್ನ ಲೈಫಲ್ಲಿ ನಾನು ಕೇಳೋದಕ್ಕೆ ಮುಂಚೆನೆ ಆಪರೇಟ್ ಆಗ್ತಾ ಇದೆ. ಅದನ್ನು ನಾನು ನಂಬ್ತೇನೆ. ಆಮೇನ್, ಹಲ್ಲೆಲೂಯಾ. ಎಷ್ಟು ಜನ ಇದ್ದೀರಾ? ಅದಕ್ಕೆ ಪೌಲ ಬರಿತಾನೆ ರೋಮ 10:9 ಯಾರು ಯೇಸುವಿನ ಬಾಯಿನಲ್ಲಿ ಹೇಳಿ ಹೃದಯದಲ್ಲಿ ನಂಬ್ತಾರೋ ಅವ್ರಿಗೇನಾಯಿತು? ಅದಕ್ಕೆ 2 ಕೊರಿಂಥ್ಯ 1:20 ಹೇಳ್ತಿದೆ, ಎಷ್ಟೇ ವಾಗ್ದಾನಗಳಿದ್ರೂ ಕೂಡ ಯಾರಲ್ಲಿ ಪರಿಪೂರ್ಣ ಆಗ್ತಿದಂತೆ? ಎಷ್ಟು ಸಾವಿರ ವಾಗ್ದಾನ ಇರಲಿ, ನಿಮ್ಗೊಂದು 10 ವಾಗ್ದಾನ ಮಾತ್ರ ನಿಮ್ಮ ಬಾಯಿನಲ್ಲಿ ಬರ್ತಾ ಇರ್ಬೋದು. ನಾವೇನು ಮಾಡ್ತೀವಿ? ಯಾವಾಗಲೂ ವಾಗ್ದಾನಗಳನ್ನು ಚರ್ಚಲ್ಲಿ ಆಡ್ತಾ ಇರ್ತೀವಿ. ಅದಕ್ಕೆ ಪೌಲ ಬರೀತಾನೆ, ಯಾವಾಗಲೂ ನೀವು ಕೀರ್ತನೆಗಳನ್ನು ಅಂದರೆ ಆಡ್ ಪುಸ್ತಕ ತಗೊಂಡು ಹಲ್ಲೆಲೂಯಾ ಸ್ತುತಿ ಮಾಡಿರಿ ಆಫೀಸಲ್ಲಿ ಕೂತ್ಕೊಂಡು ಅದನ್ನೇ ಹಂಗಲ್ಲ. ಯಾವಾಗಲೂ ಕೂಡ ಅಂದರೆ ನಾವು ನಮ್ಮ ಮೈಂಡ್ ನಾವು ಒಳಗೆ ಅದನ್ನು ಮಾಡ್ಕೊಳ್ತಾ ಇರ್ಬೋದು. ನೀವು ಕೆಲಸ ಮಾಡ್ತೇನೆ ಅದು ಬಿಟ್ಟು ಪಬ್ಲಿಸಿಟಿ ಕೊಡೋದಲ್ಲ. ಯಾವುದು ಆಡ್ ಪುಸ್ತಕ ನಮ್ಮದು ಅನಿಲ್ ಗೌಡ ಫೋಟೋ ಇರೋದು ನೋಡಿಕೊಂಡು ನೋಡ್ರಿ, ಸಾಧ್ಯ ಎಲ್ಲ ಹಿಂಗೆಲ್ಲ ಮಾಡೋ ಇಲ್ಲ. ಬೈಬಲ್ ಹೇಳಿದೆಲ್ಲ, ಬೈಬಲ್ ಹಂಗೆಲ್ಲ ಹೇಳಿಲ್ಲ. ಬೈಬಲ್ ಹೇಳಿದೆ ಯಾವಾಗಲೂ ನಾವು ದೇವರನ್ನ ಸ್ತೋತ್ರ ಇಲ್ಲ. ಬೈಬಲ್ ಹೇಳಿದ್ರೆ ನಾವು ಸ್ತುತಿ ಮಾಡೋಕ್ಕಾಗಿ ದೇವ್ರನ್ನ ಆರಿಸ್ಕೊಂಡಿದ್ರೆ ಅದಕ್ಕೆ ಪಕ್ಕದ ಮನೆ ಕೇಳಿಸ್ಬೇಕು, ಅದಕ್ಕೆ ಜೋರಾಗಿ ಆಡ್ತೀನಿ ಬಾಗಿಲು ತೆಗೆದುಬಿಟ್ಟು. ಹಂಗಲ್ಲ ಅವನು ಕೇಳಿಸೋದು. ನೀನು ಆಡೋದು ದೇವ್ರಿಗೆ ಕೇಳಬೇಕು. ಕೆಲವರೆಲ್ಲ ಸಾರನ್ ಬೇರೆ ಇಟ್ಬಿಟ್ಟಿರ್ತಾರೆ, ಕೇಳಲಿ ಬ್ರದರ್ ಅಂತ. ಅವನಿಗೆ ಕೋಪ ಹತ್ತಾ ಇರ್ತದೆ. ಹಂಗೆಲ್ಲ ದೇವ್ರಿಗೆ ರೀಚ್ ಆಗಲ್ಲ ರೀ.
ನಾನು ಹೇಳ್ತೀನಿ, ಅದಕ್ಕೆ ನಾವೆಲ್ಲ ಫುಲ್ ಮುಚ್ಚಿಬಿಟ್ಟು ಎಸಿ ಹಾಕ್ಬಿಟ್ಟಿದ್ದೀವಿ. ಈ ದೇವ್ರ ವಾಕ್ಯ ಬೇಕಾದವರು 100 ಕಿಲೋಮೀಟರ್ ಆದರೂ ಇಲ್ಲಿ ಬಂದ್ಬಿಟ್ಟು ಹೋಗ್ತಾರೆ, ದೇವ್ರ ಜೊತೆ ಮಾತಾಡ್ತಾರೆ. ಹೋಗ ಕಮ್ಮನಹಳ್ಳಿ ಒಂದು ಚರ್ಚಿದ್ದ ಹೋಗಲ್ಲ ವಾಕ್ಯ ಕೇಳು ಅಂತ. ಆಮೇಲೆ ಹಂಗೆ ಮಾಡಿ ಯಾರಾದ್ರೂ ಚರ್ಚಿಗೆ ಬಂದಿದ್ದಾರೆ, ಬೈಕೊಂಡವರೇ ಜಾಸ್ತಿ ಹೊರ್ತು, ಕ್ಯಾಕರ್ಸ್ ಉಗಿಯೋರು ಜಾಸ್ತಿ ಹೊರ್ತು ಬಂದಿರೋರು ಯಾರು ಇಲ್ಲ. ನೀವು ಹೇಳಿ, ಇತಿಹಾಸದಲ್ಲಿ ಹೇಳಿ ಇದೆಯಾ? ಆದ್ರೆ ದೇವರಾತ್ಮನ ಮುಟ್ಟುವಾಗ ವಾವ್, ನಾವೇನು ಲಭ ಅಂದ್ರೂ ಕೂಡ ಅದು ನಮಗೆ ಮೆಲೋಡಿ ತರ ಕಾಣಿಸ್ತಾ ಇರ್ತದೆ. ದೇವರಾತ್ಮ ಮುಟ್ಟದೇ ಇರೋವಾಗ ನಮಗೆ ಲಭನೇ. ದೇವರಾತ್ಮ ಮುಟ್ಟಿದ ಮೇಲೆ ನಾವು ಪರಲೋಕದಲ್ಲಿ ಇರ್ತೇವೆ. ಆಮೇಲೆ ಎಷ್ಟು ಜನ ಇದ್ದೀರಾ? ಎಷ್ಟು ಜನ ಹೊಸ ಒಡಂಬಡಿಕೆಗೆ ಒಳಗಾಗಿದ್ದೀರಾ? ಎಷ್ಟು ನಾನು ಹೇಳ್ದೆ ಅರ್ಥ ಆಯ್ತು? ಈಗ ಯಾರ ನೀತಿ? ಆ ಜಡ್ಜ್ ನೀತಿ ತಾನೆ. ಅದಕ್ಕೆ ತಾನೆ ನಮ್ಮ ಕೋರ್ಟ್ಗಳಲ್ಲಿ ಏನ್ ಮಾಡಿರ್ತಾರೆ, ಕಣ್ಣಿಗೆ ಬಟ್ಟೆ ಕಟ್ಬಿಡ್ತಾರೆ. ಬಟ್ ನಮ್ಮ ದೇವ್ರ ಕಣ್ಣಿಗೆ ಬಟ್ಟೆ ಕಟ್ಟಿ ನಿಮ್ಗೆ ಜಡ್ಜ್ಮೆಂಟ್ ಕೊಟ್ಟಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ದೇವ್ರ ಕಣ್ಣು ತಕ್ಕೊಂಡು ನಿಮಗೆ ಹೇಳಿದ್ರೆ ಫಿನಿಶ್ಡ್, ನಾನು ಮುಗಿಸಿದ್ದೇನೆ ನಂಬಿ ಈ ಹೊಸ ಒಡಂಬಡಿಕೆ ನೀವೆಲ್ಲರೂ ಬಾಧ್ಯರಾಗಿದ್ದೀರ. ಆಮೆನ್. ಕ್ರಿಸ್ತನ ಪ್ರೀತಿಯ ಸಹೋದರನೇ ಸಹೋದರಿ, ಕೆಲವು ಮುಖ್ಯವಾದ ಕೆಲವು ವಿಷಯಗಳನ್ನು ಇವತ್ತು ನಾನು ನಿಮಗೆ ಹೇಳಿದೆ. ಇದು ಪ್ರಸಂಗ ಅಂತ ನಾನು ಹೇಳೋದಿಲ್ಲ. ಈ ವಿಷಯಗಳು ನಿಮಗೆ ಎಷ್ಟು ಜನಕ್ಕೆ ಅರ್ಥ ಆಯಿತೋ ಗೊತ್ತಿಲ್ಲ, ಬಟ್ ದೇವರು ಒಳ್ಳೆಯವನಾಗಿದ್ದಾನೆ. ಈ ಸುಂದರವಾದ ಸಮಯದಲ್ಲಿ ಈ ಕಾರ್ಯಕ್ರಮ ನೋಡಿದ ನಿಮ್ಮೆಲ್ಲರನ್ನು ಕೂಡ ದೇವರು ಆಶೀರ್ವದಿಸುವ ದೇವನಾಗಿದ್ದಾನೆ, ಆಶೀರ್ವದಿಸಿದ್ದಾನೆ. ಯಾಕಂದರೆ ಯೇಸುವನ್ನು ನಂಬಿದ ಪ್ರತಿಯೊಬ್ಬರು ಕೂಡ ಹೊಸ ಒಡಂಬಡಿಕೆಗೆ ಅವರು ಮಕ್ಕಳಾಗಿದ್ದಾರೆ. ಅದರಿಂದ ದೇವರು ಏನೇನು ವಾಗ್ದಾನ ಮಾಡಿದಾರೋ ಆ ಎಲ್ಲ ವಾಗ್ದಾನ ನಿಮ್ಮ ಲೈಫಲ್ಲಿ ಆಪರೇಟ್ ಆಗ್ತಾ ಇದ್ದಾರೆ. ನಿಮ್ಗೆ ಗೊತ್ತಿಲ್ಲ, ಅಯ್ಯೋ ನಾನು ನಿನ್ನೆ ಬೆಳಿಗ್ಗೆ ಪ್ರೇಯರ್ ಮಾಡಿಲ್ಲ, ಸಾಯಂಕಾಲ ಮಾಡಿಲ್ಲ. ನೀನು ಪ್ರೇಯರ್ ಮಾಡದೆ ಹೋಗು, ವಾಗ್ದಾನ ನಿನ್ನ ಲೈಫಲ್ಲಿ ಆಪರೇಟ್ ಆಗ್ತಾ ಇರ್ತದೆ. ಯು ಹ್ಯಾವ್ ಟು ಬಿಲೀವ್ ದ್ಯಾಟ್. ಅದರಿಂದ ಅದನ್ನ ನೆನೆಸ್ಕೊಂಡು ದೇವರನ್ನ ಮಹಿಮೆ ಪಡಿಸು, ಅದನ್ನ ನೆನೆಸ್ಕೊಂಡು ದೇವರನ್ನ ಆರಾಧನೆ ಮಾಡು. ದೇವರು ತುಂಬ ಒಳ್ಳೆಯವನಾಗಿದ್ದಾನೆ. ಬನ್ನಿ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ತಂದೆಯಾದ ದೇವರೇ, ಈ ಕಾರ್ಯಕ್ರಮ ನೋಡೋ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಯಾವ್ಯಾವ ಗಿಲ್ಟಿ ಕಾನ್ಷಿಯಸ್ ಅಲ್ಲಿ, ಸಿನ್ ಕಾನ್ಷಿಯಸ್ ಅಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ದಾರೋ, ಯೇಸು ಕ್ರಿಸ್ತರ ನಂಬಿದ ಪ್ರತಿಯೊಬ್ಬನನ್ನು ಕೂಡ ಆ ಸಿನ್ ಕಾನ್ಷಿಯಸ್ ಇಂದ ಹೊರಗಡೆ ಬರಬೇಕು ಅನ್ನೋದೇ ದೇವರ ಉದ್ದೇಶ. ತಂದೆ, ಇಂಥ ಒಂದು ಅರಿವನ್ನು ಇವರಲ್ಲಿ ಉಂಟು ಮಾಡ್ಕೊಳ್ತಾರೆ. ಎಷ್ಟೋ ಜನ ಯೇಸುವನ್ನು ನಂಬಿದವರಾಗಿದ್ದು ಕೂಡ ಭಯ ಆತಂಕದಲ್ಲಿ ಜೀವಿಸ್ತಾ ಇದ್ದಾರೆ. ಆದರೆ ನೀನು ನೀತಿಯ ದೇವನು. ಒಂದು ಸಾರಿ ನೀನು ಜಡ್ಜ್ಮೆಂಟ್ ಕೊಟ್ಟ ಮೇಲೆ ಅದನ್ನು ಬದಲಾಯಿಸುವ ದೇವರು ನೀನಲ್ಲ. ಹೌದು ಸ್ವಾಮಿ, ನೀನು ಒಳ್ಳೆಯವನಾಗಿದೆಯಪ್ಪ. ಈ ಕಾರ್ಯಕ್ರಮ ನೋಡೋ ಪ್ರತಿಯೊಬ್ಬರು ಕೂಡ ಯಾವ್ಯಾವ ಸಮಸ್ಯೆಗಳಲ್ಲಿದ್ದಾರೋ ಅವರೆಲ್ಲ ಆ ಸಮಸ್ಯೆಗಳಿಂದ ಹೊರಗಡೆ ಬರಲಿ, ಆಶೀರ್ವಿಸಲ್ಪಡಲಿ. ಅವರ ಬಿಸ್ನೆಸ್ಗಳು, ಅವರ ಕೆಲಸ ಕಾರ್ಯಗಳು ಆಶೀರ್ವಿಸಲ್ಪಡಲಿ. ಯೇಸು ನಾಮದಲ್ಲಿ ಕುಟುಂಬಗಳನ್ನು ಆಶೀರ್ವದಿಸಿ ಪ್ರಾರ್ಥಿಸ್ತೇನೆ. ಪರಲೋಕದ ಒಳ್ಳೆಯ ತಂದೆ, ಒಳ್ಳೆಯವ ನೀನು, ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ಒಳ್ಳೆಯವ ನೀನು, ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ಒಳ್ಳೆಯವ ನೀನು, ಒಳ್ಳೆಯವ,